ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ವಸ್ತು ವಿಷಯ ಸಂದರ್ಶನ. ದತ್ತಾಂಶವನ್ನ ಸಂಗ್ರಹ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ವಿವಿಧ ಪ್ಯಾಟರ್ನ್ಸ್ ಗಳನ್ನ ಉಪಯೋಗಿಸಲಾಗುತ್ತೆ, ಬಳಸಲಾಗುತ್ತೆ. ಅವುಗಳಲ್ಲಿ ಕ್ವಶನೇರ್ ಮುಖಾಂತರ ಡೇಟಾ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು ಒಂದು. ಅದ್ರ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಡೇಟಾವನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ತೀವಿ, ಹೇಗೆ ಆ ಒಂದು ಡಿಸ್ಕಷನ್ ಪಾರ್ಟ್ ಆಗುತ್ತೆ, ರಿಪೋರ್ಟ್ ರೈಟಿಂಗ್ ಪಾರ್ಟ್ ಆಗುತ್ತೆ, ರಿಪೋರ್ಟ್ ಸಬ್ಮಿಷನ್ ಪಾರ್ಟ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಆಲ್ಮೋಸ್ಟ್ ಆಲ್ ಟಾಪಿಕ್ ಕವರ್ ಆಗಿದೆ. ಸಂದರ್ಶನ ಫೇಸ್ ಟು ಫೇಸ್ ಇಂಟರ್ವ್ಯೂ ಆದ್ರೂ ಸಹ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅನ್ನ ಮಾಡಲಿಕ್ಕೆ, ಕ್ವಾಲಿಟೇಟಿವ್ ದತ್ತಾಂಶಗಳನ್ನು ಸಂಗ್ರಹ ಮಾಡಲಿಕ್ಕೆ ಈ ಒಂದು ಸಂದರ್ಶನ ವಿಧಾನಗಳನ್ನು ಅನುಸರಿಸಲಾಗುತ್ತೆ. ಏನು ಸಂದರ್ಶನ ವಿಧಾನ ಅಂತ ಅಂದರೆ, ಡೇಟಾ ಸಂಗ್ರಹಣೆಯಲ್ಲಿ ಇದು ಸಾಮಾನ್ಯವಾಗಿ ಬಳಸುವಂತಹ ವಿಧಾನಗಳಿಗೆ ಒಂದು. ಕ್ವಶನೇರ್ ವಿಧಾನಗಳನ್ನು ಹೇಗೆ ಅನುಸರಿಸ್ತಾರೆ ಅದೇ ರೀತಿಯಾಗಿ ಈ ಸಂದರ್ಶನ ವಿಧಾನಗಳು ಸಹ ಒಂದು. ಕ್ವಶನೇರ್ ವಿಧಾನದಲ್ಲಿ ಆ ಕ್ವಶನೇರಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಗಳನ್ನು ಪಡ್ಕೊಳ್ತೀವಿ. ಈ ಸಂದರ್ಶನ ವಿಧಾನದಲ್ಲಿ ನಾವು ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, ಮುಂದೆ ವಿಧದಲ್ಲಿ ಸಂದರ್ಶನದ ವಿಧದಲ್ಲಿ ಬೇರೆ ಬೇರೆ ವಿಧಗಳು ಇರೋದನ್ನ ನಾವು ನೋಡ್ತೀವಿ. ಅದರಲ್ಲಿ ಸಂದರ್ಶನ ಸ್ಟ್ರಕ್ಚರ್ಡ್ ಆಗಿಯೂ ಇರುತ್ತೆ, ಅನ್ಸ್ಟ್ರಕ್ಚರ್ಡ್ ಆಗಿಯೂ ಇರುತ್ತೆ. ಸ್ಟ್ರಕ್ಚರ್ಡ್ ಅಂತ ಅಂದ್ರೆ ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನ ಕೇಳಬೇಕು, ಎಷ್ಟು ಕ್ವಶನ್ಸ್ ಇರಬೇಕು, ಹೇಗಿರುತ್ತೆ, ಓವರ್ ಆಲ್ ರಿಸರ್ಚ್ ಸಂದರ್ಶನ ವಿಧಾನ ಅನ್ನೋದು ಸ್ಪಷ್ಟವಾಗಿರುತ್ತೆ. ಇಷ್ಟು ನಿಮಿಷ ಅಥವಾ ಇಷ್ಟು ಕ್ವಶನ್ಸ್, ಸೊ ಏನು ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಅದರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ಆಲ್ಮೋಸ್ಟ್ ಆಲ್ ನಾವು ಯಾರನ್ನ ಸ್ಯಾಂಪಲ್ ನಮೂನೆ ಅಂತ ನಾವು ಗುರುತಿಸ್ಕೊಂಡಿರ್ತೀವಿ ಅವ್ರ ಕಡೆಯಿಂದ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರಶ್ನೆಗೆ ಉತ್ತರಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅವರ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ಸಹ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಕ್ವಾಲಿಟೇಟಿವ್ ರಿಸರ್ಚ್ ವಿಧಾನಗಳಲ್ಲಿ ನಾವು ಈ ಸಂದರ್ಶನ ವಿಧಾನಗಳನ್ನ ಬಹಳ ಪ್ರಮುಖವಾಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಸಂದರ್ಶನ ವಿಧಾನ ಏನಕ್ಕೆ ಅಂತಂದ್ರೆ, ಸಂದರ್ಶನ ವಿಧಾನದಲ್ಲಿ ನಾವು ಆಕ್ಚುಯಲ್ ಫ್ಯಾಕ್ಟ್ಸ್ಗಳೇನಿದೆ, ವ್ಯಕ್ತಿತ್ವದ ವಿವಿಧ ಆಯಾಮಗಳೇನಿದೆ, ಅಬ್ಸರ್ವೇಷನ್ಸ್ಗೆ ಬರ್ತಕ್ಕಂತಹ ವಿವಿಧ ಬಿಹೇವಿಯರಲ್ ಅಬ್ಸರ್ವೇಷನ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ಆಕ್ಚುಯಲ್ ಫ್ಯಾಕ್ಟ್ಸ್ ಏನು ಅನ್ನೋದನ್ನ ನಾವು ಈ ಒಂದು ಸಂದರ್ಶನ ಮುಖಾಂತರ ಬಳಸ್ಕೊಂಡು ನಾವು ಇಂಟರ್ಪ್ರಿಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಗಳಿಗೋಸ್ಕರ ಸಂದರ್ಶನ ವಿಧಾನಗಳನ್ನ ಹೆಚ್ಚಾಗಿ ಕ್ವಾಲಿಟೇಟಿವ್ ರಿಸರ್ಚ್ ಅನಾಲಿಸಿಸ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಕ್ವಾಲಿಟೇಟಿವ್ ರಿಸರ್ಚ್ ಅನಾಲಿಸಿಸ್ ಅಂತ ಅಂದ್ರೆ ವಸ್ತುನಿಷ್ಠವಾದಂತಹ ಆಕ್ಚುಯಲ್ ವಸ್ತುನಿಷ್ಠವಾಗಿರ್ತಕ್ಕಂತಹ ದತ್ತಾಂಶಗಳನ್ನ ಸಂಗ್ರಹ ಮಾಡಿಕೊಂಡು ಆ ದತ್ತಾಂಶಗಳ ಮೇಲೆ ಇಂಟರ್ಪ್ರಿಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇಟ್ ಈಸ್ ಮೋರ್ ದ್ಯಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆಕ್ಟಿವಿಟೀಸ್ ಅಂತ ಸಹ ನಾವು ಕರೀತಾ ಹೋಗಬಹುದು. ಸೊ ಇಲ್ಲಿ ಪಡ್ಕೊಂಡಿರ್ತಕ್ಕಂತಹ ದತ್ತಾಂಶಗಳು ಏನಿರುತ್ತೆ, ಗಳಿಸ್ಕೊಂಡಿರ್ತಕ್ಕಂಥ ದತ್ತಾಂಶಗಳು ವೆರಿ ಜೆನ್ಯೂನ್ ಆಗಿ ಇರ್ತಕ್ಕಂತಹ ಒಂದು ದತ್ತಾಂಶಗಳಾಗಿರುತ್ತೆ. ಇಂತಹ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ಇಂಟರ್ವ್ಯೂ ಅಂತ ಮಾಡುವಂತಹ ಸಂದರ್ಭದಲ್ಲಿ ಕ್ವಶನರಲ್ಲಿ ಇರ್ತಕ್ಕಂತಹ ಅಥವಾ ಇಲ್ಲದೆ ಇರ್ತಕ್ಕಂತಹ ದತ್ತಾಂಶಗಳನ್ನು ಸಹ ಕ್ರೋಢೀಕರಿಸಿಕೊಂಡು ಅರ್ಥ ವಿವರಣೆಗಳನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು, ಇಂಟರ್ಪ್ರಿಟೇಷನ್ ಅನ್ನ ಯಾವ ಆಧಾರದ ಮೇಲೆ ಮಾಡಬಹುದು ಅನ್ನೋದಕ್ಕೆ ನಾವು ಒಂದು ನಿಖರವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಆ ಕಾರಣಗಳಿಗೋಸ್ಕರ ಸಂದರ್ಶನ ವಿಧಾನಗಳನ್ನ ಹೆಚ್ಚಿನದಾಗಿ ಬಳಸ್ತಾ ಹೋಗ್ತಾರೆ. ಈ ಡೇಟಾ ಸಂಗ್ರಹಣೆಯಲ್ಲಿ ಇದು ಸಾಮಾನ್ಯವಾಗಿ ಬಳಸುವಂತಹ ವಿಧಾನ. ಏನು ಸಂದರ್ಶನ ವಿಧಾನ? ಫೇಸ್ ಟು ಫೇಸ್. ಸೊ ಅದರಲ್ಲಿ ಗುಂಪು ಸಂದರ್ಶನ, ಇಂಡಿವಿಜುವಲ್ ವೈಯಕ್ತಿಕವಾದಂತಹ ಒಂದು ಸಂದರ್ಶನ, ಸೊ ಹೀಗೆ ಬೇರೆ ಬೇರೆ ಆದಂತಹ ಸಂದರ್ಶನಗಳ ಪ್ಯಾಟರ್ನ್ಸ್ಗಳು ಸಹ ಇದೆ. ಟೆಲಿಫೋನಿಯ ಸಂದರ್ಶನ ಅಥವಾ ವರ್ಚುವಲ್ ಸಂದರ್ಶನ. ಸೊ
ಬೇರೆ ಬೇರೆ ವಿಧಾನಗಳಲ್ಲೂ ಸಹ ನಾವು ಸಂದರ್ಶನಗಳನ್ನು ಮಾಡಬಹುದು. ಸಂದರ್ಶನ ಒಂದು ಡೆಫಿನೇಷನ್ ಕೊಡಬೇಕು ಸಂದರ್ಶನ ಅಂತಂದ್ರೆ, ಒಬ್ಬ ಇಂಟರ್ವ್ಯೂವರ್ ಒಂದು ಇಂಟರ್ವ್ಯೂಯನ್ನ ತನಗೆ ಬೇಕಾಗಿರತಕ್ಕಂಥ ಕ್ವಶನ್ಸ್ಗಳನ್ನ ಮಾಹಿತಿಯನ್ನ ಪಡೆಯಲಿಕ್ಕೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನ ದತ್ತಾಂಶಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಹೋಗ್ತಾನೆ. ಇದನ್ನ ನಾವು ಸಂದರ್ಶನ ಅಂತ ನಾವು ಕರೀಬಹುದು. ಈ ಸಂಶೋಧನಾ ಸಮಸ್ಯೆ ಮೇಲೆ ಕೇಂದ್ರೀಕರಿಸುತ್ತೆ. ಸೊ ಈ ಒಂದು ಸಂದರ್ಶನ ವಿಧಾನ ಇದು ಅಷ್ಟು ಅಸ್ಪಷ್ಟವಾಗಿಲ್ಲ ಮತ್ತು ಯಾವುದೇ ಅಸ್ಪಷ್ಟತೆಯನ್ನು ಹೊಂದಿಲ್ಲ ಅನ್ನೋ ವಿಷಯಕ್ಕೆ ಹೆಚ್ಚು ನಿಖರವಾದ ಮಾಹಿತಿಗಳನ್ನು ಇದು ಕೊಡ್ತಾ ಹೋಗುತ್ತೆ ಈ ಸಂದರ್ಶನ ವಿಧಾನ. ಸೊ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡೆಯಬೇಕು ಮತ್ತು ಒಂದು ಪ್ರಶ್ನೆಗೆ ಹೊರಹೊಮ್ಮಿಸಬಾರದು. ಸೊ ಇಲ್ಲಿಗೆ ಒಂದು ಸೊಲ್ಯೂಷನ್ ಅನ್ನ ಪಡ್ಕೋಬೇಕೇ ಹೊರತು ಒಂದು ಕ್ವಶನ್ಸ್ ಕೇಳಿದ್ರಿಂದ ಮತ್ತೊಂದು ಕ್ವಶನ್ಸ್ ಉದ್ಭವ ಆಗಬಾರದು. ಸೊ ಅಲ್ಲಿಗೆ ಒಂದು ಪ್ರಶ್ನೆಗೆ ಒಂದು ನಿಖರವಾದಂತಹ ಒಂದು ಮಾಹಿತಿಯನ್ನ ಪಡ್ಕೋಬೇಕು. ಸೊ ಅದನ್ನ ನಾವು ಈ ಒಂದು ಪ್ರಶ್ನಾವಳಿ ವಿಧಾನದಲ್ಲಿ ನಾವು ಏನ್ ಕೇಳ್ತಾ ಹೋಗ್ತೀವಿ ಬೈ ಇಂಟರ್ವ್ಯೂ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ನಾವು ಸ್ಪಷ್ಟತೆಯನ್ನ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ. ಅಧ್ಯಯನದ ಬಗ್ಗೆ ಮಾಹಿತಿ ಪಡಿಬೇಕು, ಅಧ್ಯಯನದ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ಪಡೆಯಬೇಕು. ಆದ್ದರಿಂದ ಈ ಪ್ರತಿಕ್ರಿಯಿಸುವವರು ಉತ್ತರಗಳನ್ನು ಹೊಂದಿರುತ್ತಾರೆ ಎಂದು ಸಂಶೋಧಕರು ಮತ್ತು ಸಂದರ್ಶಕ ಖಚಿತವಾಗಿರುತ್ತಾರೆ. ನಾವು ಏನಾದರೂ ಒಂದು ದತ್ತಾಂಶವನ್ನ ಪಡ್ಕೋಬೇಕು, ಉತ್ತರವನ್ನ ಸ್ಪಷ್ಟವಾದ ಅಥವಾ ನಿಖರವಾದ ಉತ್ತರವನ್ನ ಪಡಿಬೇಕು ಅಂತ ಒಂದು ಸಂದರ್ಭದಲ್ಲಿ ಯಾರಿಂದ ಪಡ್ಕೋಬೇಕು, ಯಾರು ಪ್ರತಿಕ್ರಿಯಿಸುವವರು ಯಾರಿದ್ದಾರೆ, ಅವರುಗಳಿಂದ ಸ್ಪಷ್ಟವಾದ ಮಾಹಿತಿಯನ್ನು ಪಡೆಯಬೇಕು ಅಂತ ಅಂದ್ರೆ ಸೊ ಯಾವುದ ಒಂದು ನಿಖರ ವಿಧಾನಗಳನ್ನ ಅನುಸರಿಸಬೇಕು ಅಂತ ಸಂದರ್ಭದಲ್ಲಿ ಈ ಒಂದು ಇಂಟರ್ವ್ಯೂ ಮೆಥಡ್ ಸಂದರ್ಶನ ವಿಧಾನಗಳನ್ನ ಹೆಚ್ಚಾಗಿ ಬಳಸ್ಕೊಳ್ತಾ ಹೋಗ್ತಾರೆ. ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತೀವಿ, ಅದಕ್ಕೆ ಪ್ರತಿರೋಧ ಬರುವಂತ ಸಾಧ್ಯತೆ ಹೆಚ್ಚು ಯಾವಾಗ ಇರುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿಯೂ ಸಹ ಇಂತಹ ವಿಧಾನಗಳನ್ನ ಅನುಸರಿಸೋದ್ರಿಂದ ನಾವು ಅದಕ್ಕೆ ಮ್ಯಾಕ್ಸಿಮಮ್ ಉತ್ತರಗಳನ್ನ ಅಥವಾ ಸೊಲ್ಯೂಷನ್ಸ್ಗಳನ್ನ ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಸಾಮಾಜಿಕ ಸೋಷಿಯಲ್ ಅಪೇಕ್ಷೆ ಏನಿರುತ್ತಲ್ಲ, ಪ್ರಭಾವಿತವಾದ ಪ್ರತಿಕ್ರಿಯೆಗಳನ್ನ ಪಡಿಬೇಕಾದಂತ ಸಂದರ್ಭದಲ್ಲಿ ಓಕೆ, ಸೊ ಅಂತಗಳನ್ನ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಈ ಒಂದು ಸಂದರ್ಶನ ವಿಧಾನ ಬಹಳ ಅಥವಾ ಹೆಚ್ಚು ಉಪಯುಕ್ತವಾದಂತಹ ಒಂದು ವಿಧಾನಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಏನು ಸಂದರ್ಶನ ವಿಧಾನಗಳು? ಸಂದರ್ಶನ ವಿಧಾನದಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಅವ್ರದ್ದು ವೈಯಕ್ತಿಕ ಮಾಹಿತಿಗಳಾದಂಥ ನಂತರದಲ್ಲಿ ಸ್ಟಡಿಗೆ ಸಂಬಂಧಿಸಿದಂತಹ ಮಾಹಿತಿಗಳು, ಅದಕ್ಕೂ ಮುಂಚೆ ಒಂದು ಕನ್ಸೆಂಟ್ ಫಾರ್ಮ್, ಅವ್ರ ಒಪ್ಪಿಗೆಯ ಪತ್ರ, ಇಷ್ಟು ಒಂದು ಪ್ರಕ್ರಿಯೆಗಳಾದ ನಂತರದಲ್ಲಿ ಒಂದು ರ್ಯಾಪೋ ಎಸ್ಟಾಬ್ಲಿಷ್ಮೆಂಟ್ ಅನ್ನು ಮಾಡಬೇಕು. ಸೊ ಒಂದು ನಂಬಿಕೆ ಬರುವಂತಹ, ಸೊ ಪ್ರತಿಯೊಬ್ಬರಿಂದನೂ ಸಹ ನಾವು ಒಂದು ಜೆನ್ಯೂನ್ ಡೇಟಾವನ್ನ ಪಡ್ಕೊಳ್ಳಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ನಾವು ಪಡ್ಕೊಂಡಿರ್ತಕ್ಕಂಥ ಒಂದು ಡೇಟಾ ನಿಖರವಾದ ಮಾಹಿತಿ, ಹೆಚ್ಚು ವಸ್ತುನಿಷ್ಠವಾದ ಮಾಹಿತಿ ಆಗಿರ್ಬೇಕು ಅನ್ನೋದೇ ಆದ್ರೆ ಆ ಒಂದು ಇಂಟರ್ವ್ಯೂ ಪ್ರಕ್ರಿಯೆಯಲ್ಲಿ ಶುರುವಾಗೋದಕ್ಕೂ ಮುಂಚೆ ಇಂಟರ್ವ್ಯೂ ಒಂದು ರ್ಯಾಪೋ ಎಸ್ಟಾಬ್ಲಿಷ್ ಮಾಡುವಂತ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಹೋಗ್ಬೇಕು. ಸೊ ಟ್ರಸ್ಟ್ ಫ್ಯಾಕ್ಟರ್ ಅಷ್ಟೇ. ಟ್ರಸ್ಟ್ ಒಂದ್ಸಲ ಬಿಲ್ಡಪ್ ಆಗಿದೆ ಅನ್ನೋದೇ ಆದ್ರೆ ಯಾರ ಮೇಲೆ? ಇಂಟರ್ವ್ಯೂವರ್ ಮೇಲೆ. ಸೊ ಆಬ್ವಿಯಸ್ಲಿ ಅವರು ಫರ್ದರ್ ಅವರು ಕೊಡುವಂತಹ ಒಂದು ಮಾಹಿತಿಗಳು, ಸ್ಪಷ್ಟ ಮಾಹಿತಿಗಳು ಒಂದು ಅರ್ಥಗರ್ಭಿತವಾಗಿರುತ್ತೆ ಅಥವಾ ವಸ್ತುನಿಷ್ಠವಾಗಿರುತ್ತೆ ಅಂತ ನಾವು ಅಸ್ಯೂಮ್ ಅನ್ನ ಮಾಡ್ಕೊಳ್ತೀವಿ. ಸೊ ಇದು ಈ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡತಕ್ಕಂತಹ ಒಂದು ಅಂಶ. ಯಾರು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ, ಯಾರು ಸಂದರ್ಶನಗಳನ್ನ ಮಾಡ್ತಾ ಇದ್ದಾರೆ, ಯಾರು ರಿಸರ್ಚರು ಅನ್ನೋ ಒಂದು ವ್ಯಕ್ತಿಗತವಾದಂತಹ ವಿಷಯಗಳ ಬಗ್ಗೆನೂ ಸಹ ಹೆಚ್ಚು ಪ್ರಭಾವಿತಗೊಳ್ಪಡುತ್ತೆ. ಅಥವಾ ಯಾವ ಇನ್ಸ್ಟಿಟ್ಯೂಷನ್ ಇಂದ ಈ ಒಂದು ರಿಸರ್ಚ್ ಆಕ್ಟಿವಿಟೀಸ್ ನಡೀತಾ ಇದೆ, ಇವುಗಳ ಆಧಾರದ ಮೇಲೂ ಸಹ ಈ ಒಂದು ಟ್ರಸ್ಟ್ ಫ್ಯಾಕ್ಟರ್ ಅಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದು ರಚನಾತ್ಮಕ ಇರಬಹುದು, ರಚನೆ ಇಲ್ಲದ ಸಂದರ್ಶನಗಳು ಇರಬಹುದು, ಗ್ರೂಪ್ ಇಂಟರ್ವ್ಯೂ ಆಗಿರಬಹುದು, ಯಾವುದೇ ವರ್ಚುವಲ್ ಮೋಡ್ ಸಂದರ್ಶನಗಳು ಇದ್ರೂ ಸಹ
ಒಂದು ಸಂದರ್ಶನ ವಿಧಾನ ಬಹಳ ಯಶಸ್ವಿಯಾಗಿ ಆಗಬೇಕು, ಎಂಡ್ ಆಗಬೇಕು ಅನ್ನೋದೇ ಆದರೆ ರಾಪೋ ಎಸ್ಟಾಬ್ಲಿಷ್ ಆಗ್ದಲೆ ಯಾವುದೇ ಒಂದು ಸಂದರ್ಶನ ವಿಧಾನ, ಸಂದರ್ಶನ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಅಥವಾ ಪೂರ್ಣಗೊಳ್ಳುವುದೇ ಇಲ್ಲ. ಒಮ್ಮೆ ಈ ಒಂದು ಟ್ರಸ್ಟ್ ಅಥವಾ ಒಂದು ನಂಬಿಕೆ ಅಂತಕ್ಕಂಥದ್ದು ರಿಸರ್ಚರ್ ಮೇಲೆ ಬೆಳವಣಿಗೆ ಆದ ನಂತರದಲ್ಲಿ ನಾವು ಪಡ್ಕೊಳ್ಳುವಂತಹ ಒಂದು ದತ್ತಾಂಶಗಳು, ಮಾಹಿತಿಗಳು ಒಂದು ವಸ್ತುನಿಷ್ಠತೆಯನ್ನು ಹೊಂದಿರ್ತವೆ. ಆ ವಸ್ತುನಿಷ್ಠತೆಯಿಂದ ಕೂಡಿರ್ತಕ್ಕಂತಹ ಮಾಹಿತಿಯನ್ನ ನಾವು ಜನರಲೈಸೇಷನ್ ಮಾಡಲಿಕ್ಕೆ, ಸಾಮಾನ್ಯೀಕರಣಗೊಳಿಸಲಿಕ್ಕೆ ಉಪಯೋಗಿಸ್ಕೋಬಹುದು. ಇದು ಮತ್ತೊಂದು ಫ್ಯಾಕ್ಟರ್ಸ್. ಇಲ್ಲಿ ಸಂದರ್ಶನದ ವಿಧಗಳು ಅನ್ನೋ ಒಂದು ವಿಷಯಕ್ಕೆ ಬರೋದೇ ಆದ್ರೆ ನಾವು 3 ವಿವಿಧ ರೀತಿಯಾದಂತಹ ಒಂದು ವಿಧಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅವುಗಳನ್ನ ರಚನಾತ್ಮಕ ಸಂದರ್ಶನ, ರಚನೆ ಇಲ್ಲದ ಸಂದರ್ಶನ, ಅರ್ಧ ರಚನಾತ್ಮಕ ಸಂದರ್ಶನ, ಹೀಗೆ 3 ವಿಭಾಗಗಳಾಗಿ ನಾವು ವಿಂಗಡಿಸ್ತಾ ಹೋಗ್ಬೋದು. ರಚನಾತ್ಮಕ ಸಂದರ್ಶನದಲ್ಲಿ ಹೆಸರೇ ಸೂಚಿಸುವಂತೆ ಇಲ್ಲಿ ಪ್ರತಿಯೊಂದು ಕ್ವಶನ್ಸ್ಗಳು ಸಹ ಪೂರ್ವ ನಿರ್ಧರಿತವಾಗಿರುತ್ತೆ. ಅಂದ್ರೆ ಈ ಪ್ರಕಾರ ಯಾವ ರೀತಿಯಾಗಿರಬೇಕು, ಈ ಪ್ರಕಾರವನ್ನ ಪ್ರಮಾಣೀಕರಿಸಲಾಗಿರುತ್ತೋ ಅಥವಾ ಅಪ್ರಮಾಣೀಕರಿಸಲಾಗಿರುತ್ತೋ, ಪ್ರತಿಯೊಂದನ್ನು ಸಹ ಯಾವುದನ್ನ ವ್ಯಾಲಿಡೇಟ್ ಮಾಡಬೇಕು, ಯಾವುದನ್ನ ವ್ಯಾಲಿಡೇಟ್ ಮಾಡಬಾರದು, ಎಷ್ಟು ಕ್ವಶನ್ಸ್ಗಳು ಇರಬೇಕು, ಯಾರು ಕೇಳಬೇಕು, ಹೇಗೆ ಕೇಳಬೇಕು, ಯಾವ ಸಮಯದಲ್ಲಿ ಕೇಳಬೇಕು, ಯಾವ ಟೋನಲ್ಲಿ ಕೇಳಬೇಕು, ಅಥವಾ ವೆರಿ ಸಿಸ್ಟಮೆಟಿಕ್ ಅಂತಂದ್ರೆ ಈ ಎಲ್ಲಾ ಪ್ಯಾಟರ್ನ್ ಸಹ ಹೊಂದಿರುತ್ತೆ. ಒಂದು ಮೌಲ್ಯೀಕರಣಗೊಂಡಿರ್ತಕ್ಕಂತಹ ಅಥವಾ ಪ್ರಮಾಣೀಕರಣಗೊಂಡಿರ್ತಕ್ಕಂತಹ ಒಂದು ಇಂಟರ್ವ್ಯೂ ಮೆಥಡ್ ಅನ್ನೋದೇ ಆದ್ರೆ ಅಲ್ಲಿ ಇವಕ್ಕೆ ಎಲ್ಲಾ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಸಹ ಒಳಗೊಂಡಂತಹ ರಚನೆಗಳಿಂದ ಕೂಡಿರ್ತಕ್ಕಂತಹ ಒಂದು ಇಂಟರ್ವ್ಯೂ ಮೆಥಡ್ ಆಗಿರುತ್ತೆ. ಅದು ಎಲ್ರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಇಂಟರ್ವ್ಯೂ ಪ್ರಕ್ರಿಯೆಗಳಲ್ಲಿ 50-100 ಜನ ಭಾಗವಹಿಸಿದ್ದಾರೆ ಅಥವಾ 10-20 ಜನ ಭಾಗವಹಿಸಿದ್ದಾರೆ ಅಂತ ಅಂದಾಗ ಅದೇ ಪ್ಯಾಟರ್ನ್ಸ್ ಅನ್ನ, ಅದೇ ಕ್ವಶನ್ಸ್ ಅನ್ನ ಅಥವಾ ಅದೇ ಒಂದು ಮಾನದಂಡಗಳನ್ನ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಸಹ, ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅಥವಾ ಎಲ್ಲ ನಮೂನೆಯಲ್ಲಿರ್ತಕ್ಕಂತಹ ಒಬ್ಬ ಕ್ಲೈಂಟ್ಗೂ ಸಹ ಅದನ್ನ ಉಪಯೋಗಿಸಲಾಗುತ್ತೆ. ಅದನ್ನ ರಚನಾತ್ಮಕ ಸಂದರ್ಶನ ವಿಧಾನಗಳು ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಪೂರ್ವ ನಿರ್ಧರಿತವಾಗಿರುತ್ತೆ ಪ್ರತಿಯೊಂದನ್ನು ಸಹ. ಪೂರ್ವ ನಿರ್ಧರಿತ ಅಂತಂದ್ರೆ ಪ್ರೀ ಡಿಟರ್ಮೈನ್ಡ್, ಯಾರು ಕೇಳಬೇಕು, ಎಷ್ಟು. ಒಂದು ಇಂಟರ್ವ್ಯೂ ಅಂತಂದ್ರೆ ಒಬ್ಬರೇ ಕೇಳಬೇಕು ಅನ್ನೋದು ಅಲ್ಲ. ಕೆಲವೊಂದು ಬಾರಿ ಗ್ರೂಪ್ ಆಫ್ ಎಕ್ಸ್ಪರ್ಟ್ಗಳೆಲ್ಲ ಸೇರ್ಕೊಂಡು ಒಂದು ಇಂಟರ್ವ್ಯೂ ಪ್ರಕ್ರಿಯೆಗಳನ್ನ ಮುಂದುವರಿಸ್ತಾ ಹೋಗ್ಬೋದು. ಅಂತ ಸಂದರ್ಭದಲ್ಲಿ ಯಾರು ಕೇಳಬೇಕು, ಯಾವ ಪ್ರಶ್ನೆಗೆ ಯಾರು ಅರ್ಹರು ಕೇಳಲಿಕ್ಕೆ, ಹೆಚ್ಚು ನಾಲೆಡ್ಜ್ ಅನ್ನ ಹೊಂದಿದ್ದಾರೆ. ಕೆಲವೊಂದು ಕ್ವಶನ್ಸ್ಗಳು ಡಿವೈಡ್ ಆಗಿರ್ಬೋದು ಯಾರನ್ನು ಕೇಳಬೇಕು ಅಂತ. ಪ್ರತಿಯೊಂದನ್ನು ಸಹ ಪ್ರೀ ಡಿಟರ್ಮೈನ್ಡ್ ಆಗಿರ್ತಕ್ಕಂತಹ ಒಂದು ವಿಧಾನವೇ ಈ ರಚನಾತ್ಮಕ ಸಂದರ್ಶನ. ಅಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಕೆಲವೊಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳನ್ನ, ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಕೆಲವೊಂದು ಬಾರಿ ಎಸ್ ಆರ್ ನೋ, ಕೆಲವೊಂದು ನ್ಯೂಟ್ರಲ್, ಕೆಲವೊಂದು ಒಂದು ಉತ್ತರಗಳನ್ನ ನಾವು ಪಡ್ಕೊಂಡು ಅದನ್ನ ಮಾಡ್ಕೊಳ್ಳುವಂತಹ ಒಂದು ವಿಧಾನಗಳು ರಚನಾತ್ಮಕವಲ್ಲದ ಸಂದರ್ಶನ ಅಂತಂದ್ರೆ ಇದರ ಡೆಡ್ ಆಪೋಸಿಟ್ ರಚನಾ ಇಲ್ಲದ ಸಂದರ್ಶನ ಅಂತ ನಾವು ಕರೀತಾ ಹೋಗ್ಬಹುದು. ಆ ಪ್ರಕಾರವನ್ನ ಪ್ರಮಾಣಿತವಲ್ಲದ ಸಂದರ್ಶನ ಎಂದು ಸಹ ಕರೀತಾರೆ. ಪ್ರಮಾಣಿತವಲ್ಲದ ಅಂತಂದ್ರೆ ಪ್ರಮಾಣೀಕರಿಸಲಾಗಿರೋದು ಅಂತಂದ್ರೆ ಏನು? ಅದೊಂದು ಸ್ಟ್ರಕ್ಚರ್ಡ್, ಅದೊಂದು ಪ್ರೀ ಎಸ್ಟಾಬ್ಲಿಷ್ಡ್. ಯಾರನ್ನ ಕೇಳಬೇಕು, ಎಷ್ಟು ಕೇಳಬೇಕು, ಯಾವ ಕ್ವಶನ್ಸ್ ಅನ್ನ ಕೇಳಬೇಕು, ಆ ಕ್ವಶನ್ಸ್ಗಳು ಹೇಗಿರ್ಬೇಕು, ಎಸ್ ಆರ್ ನೋ ಕ್ವಶನ್ಸ್ಗಳು. ಪ್ರತಿಯೊಂದು ಉತ್ತರಗಳನ್ನು ಯಾವ ರೀತಿಯಾಗಿ ದಾಖಲಿಸ್ಕೋಬೇಕು. ಕ್ವಶನ್ ಎಸ್ ಆರ್ ನೋ ಅನ್ನೋ ರೀತಿಯಾಗಿರುತ್ತೆ. ಬಟ್ ಕೆಲವೊಂದು ಬಾರಿ ವಿದ್ಯಾರ್ಥಿಗಳು ಅಥವಾ ಕ್ಲೈಂಟ್ಸು ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿರ್ತಾರೆ ಅಥವಾ ಅವ್ರ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ನಾವು ಅದನ್ನ ದಾಖಲು ಮಾಡ್ಕೋಬೇಕಾಗಿರೋದು ಯಾವ ರೀತಿಯಾಗಿ ಅಂತಾರೆ, ಎಸ್ ಆರ್ ನೋ ಅನ್ನೋ ಪ್ಯಾಟರ್ನ್ ಅಲ್ಲೇ ಮಾಡ್ಕೋಬೇಕು. ಜಸ್ಟ್ ಕ್ಲಿಕ್ ಮಾರ್ಕ್ ಹಾಕೋದ್ರಿಂದ ನಾವು ಉತ್ತರಗಳನ್ನ ದಾಖಲಿಸ್ಕೋಬಹುದು. ಇಲ್ಲಿ
ಆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಏನು ರೆಸ್ಪಾನ್ಸಸ್ಗಳು ಇರುತ್ತಲ್ಲ, ಸೊ ಅದ್ರ ಮುಖಾಂತರ ಅವರ ವ್ಯಕ್ತಿತ್ವ, ಅವರ ಒಪಿನಿಯನ್ನು, ಅವರ ಆಟಿಟ್ಯೂಡು, ಅವರಲ್ಲಿರ್ತಕ್ಕಂಥ ಒಂದು ನಾಲೆಜು, ಸೊ ಅವರ ಓವರ್ ಆಲ್ ಬಿಹೇವಿಯರ್ ರಿಲೇಟೆಡ್ ಟು ಆ ಪರ್ಟಿಕ್ಯುಲರ್ ಟುವರ್ಡ್ಸ್ ದಟ್ ವೇರಿಯೇಬಲ್ ಅನ್ನೋ ರೀತಿಯಾಗಿ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ, ವಸ್ತುನಿಷ್ಠವಾದಂತಹ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಈ ಪ್ರಕಾರದ ಪ್ರಮಾಣಿತವಲ್ಲದ ಸಂದರ್ಶನ ಅಂತ ಕರೀತಾರೆ ಈ ಪ್ರಕಾರವನ್ನ. ಈ ಸಂದರ್ಶನವು ಹೆಚ್ಚು ಮೃದುವಾಗಿರುತ್ತೆ, ಸಾಫ್ಟ್ ಸ್ಕೋರ್ ತರಕ್ಕಿರುತ್ತೆ, ಮತ್ತು ಅಂತಹ ಪ್ರಶ್ನೆಗಳನ್ನ ಪೂರ್ವ ನಿರ್ಧರಿತವಾಗಿಲ್ಲ, ಮತ್ತು ಸಂದರ್ಶಕರಿಗೆ ಪ್ರಶ್ನೆಗಳನ್ನು ಕೇಳಲು ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಅವ್ರು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಅವ್ರು ಅಂದ್ಕೊಂಡಿರೋ ರೀತಿಯಾಗಿ ಒಂದು ಇಂಟರ್ವ್ಯೂ ಅನ್ನ ಮಾಡಿ ಮುಗಿಸುವಂತಹ ಒಂದು ಸ್ವತಂತ್ರ ಈ ರಚನೆ ಇಲ್ಲದ ಸಂದರ್ಶನಾರ್ಥಿಗೆ ಇರ್ತದೆ. ಇಂಥಷ್ಟೇ ಕ್ವಶನ್ಸ್ಗಳು ಕೇಳಬೇಕು ಅನ್ನೋದೇನಿಲ್ಲ, ಸೊ ಅಥವಾ ಇದೇ ಪ್ರಕಾರವಾಗಿ ಕೇಳಬೇಕು ಅನ್ನೋದು ಏನಿಲ್ಲ. ಓಕೆ, ಒಂದು 50 ಜನ ಇರ್ತಾರೆ, ಸೊ ಒಬ್ಬರಿಗೆ ಒಂದು ಕ್ವಶನ್ಸ್ ಕೇಳಿ ಆ ಒಂದು ಕ್ವಶನ್ಸ್ನ ಆಧಾರದ ಮೇಲೆ ಆ ಒಂದು ಅವ್ರು ಕೊಡುವಂತಹ ಒಂದು ಡಿಸ್ಕ್ರಿಪ್ಟಿವ್ ಕೈಂಡ್ ಆಫ್ ಇನ್ಫಾರ್ಮೇಶನ್ಸ್ನ ಆಧಾರದ ಮೇಲೆ ಜಡ್ಜ್ ಮಾಡ್ಬೋದು ವೆದರ್ ಈಸ್ ಏನೋ ಸೂಟ್ ಫಾರ್ ದ ಜಾಬ್ ಅಥವಾ ಇಲ್ಲ ಅನ್ನೋದಕ್ಕೆ. ಇನ್ನು ಕೆಲವರಿಗೆ ಸೊ ಇಂಟರ್ವ್ಯೂವರೆಗೆ ಎಷ್ಟು ಕ್ವಶನ್ಸ್ ಕೇಳಬಹುದು ಅಷ್ಟು ಕ್ವಶನ್ಸ್ಗಳನ್ನು ಕೇಳಿ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನ 5 ನಿಮಿಷಗಳ ಕಾಲ ಇಂಟರ್ವ್ಯೂ ಮಾಡಬಹುದು. ಅದೇ ಗ್ರೂಪ್ನಲ್ಲಿರ್ತಕ್ಕಂಥ ಒಬ್ಬ ಸಂದರ್ಶನಾರ್ಥಿಗೆ ಹಾಫ್ ಆನ್ ಅವರ್ 1 ಅವರ್ ವರೆಗೂ ಸಹ. ಸೊ ದೇರ್ ಇಸ್ ನೋ ಟೈಮ್ ಕನ್ಸ್ಟ್ರೈಂಟ್ ಲಿಮಿಟೇಷನ್ಸ್. ಇಂಥಷ್ಟೇ ಕ್ವಶನ್ಸ್ ಕೇಳಬೇಕು. ಕೆಲವರಿಗೆ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ಬೋದು, ಕೆಲವರಿಗೆ ಜನರಲ್ ನಾಲೆಜ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳಬಹುದು, ಇನ್ನು ಕೆಲವರಿಗೆ ಓಕೆ ಕರೆಂಟ್ ಅಫೇರ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ಗಳನ್ನು ಕೇಳ್ತಾ ಹೋಗ್ಬಹುದು. ಇದು ಹೀಗೆ ಇರುತ್ತೆ. ಈ ಇಂಟರ್ವ್ಯೂ ಈ ರೀತಿಯಾದಂಥ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿದಂತಹ ಇಂಟರ್ವ್ಯೂ ಆಗಿದೆ. ಆ ಕಾರಣಗಳಿಗೋಸ್ಕರ ಇಂತಹ ಕ್ವಶನ್ಸ್ಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದು ತಪ್ಪಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಲ್ಲದೂ ಸಹ ಪೂರ್ವ ನಿರ್ಧಾರಿತ ಆಗಿಲ್ಲದೆ ಇರೋದ್ರಿಂದ ಆ ಸಂದರ್ಶಕ ಯಾವ ರೀತಿಯಾದಂಥ ಸಂದರ್ಶನದ ಪ್ರಕಾರಗಳನ್ನು ಬಳಸ್ಕೋಬಹುದು, ಯಾವ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಅಲ್ಲಿ ಉಪಯೋಗಿಸ್ಕೋಬಹುದು, ಎಲ್ಲದೂ ಸಹ ಆತನ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಅಲ್ಲಿ ಜನರಲ್ ನಾಲೆಜ್ ರಿಲೇಟೆಡ್ ಕೇಳಬೇಕಾ, ಸಬ್ಜೆಕ್ಟ್ ರಿಲೇಟೆಡ್ ಕೇಳಬೇಕಾ, ಅಲ್ಲಿರ್ತಕ್ಕಂಥ ಜಾಬ್ ರಿಲೇಟೆಡ್ ಕೇಳಬೇಕಾ. ಸೊ ಜಾಬ್ಗೆ ಅಂತ ಅಂದ ಜಾಬ್ಗೆ ಒಂದು ಅಥವಾ ಒಂದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಇಂಟರ್ವ್ಯೂ ನಡೀತಾ ಇದೆ ಅಂತಂದ್ರೆ ಆ ವಿಷಯನ ಬಿಟ್ಟು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ಬೋದು. ಆರೋಗ್ಯದ ಬಗ್ಗೆ ಸಂಬಂಧಿಸಿದ ಸೈಕಲಾಜಿಕಲ್ ವೆಲ್ಬೀಯಿಂಗ್ಗೆ ಸಂಬಂಧಿಸಿದಂಥ ಮಾಹಿತಿ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಬಯೋಲಾಜಿಕಲ್ ವೆಲ್ಬೀಯಿಂಗ್ ಬಗ್ಗೆ ಸಹ ನಾವು ಮಾತಾಡ್ಬೋದು. ಅಥವಾ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅನ್ನೋದ್ರ ಬಗ್ಗೆ ಎಮೋಷನಲ್ ವೆಲ್ಬೀಯಿಂಗ್ ಬಗ್ಗೆ ನಾವು ಮಾತಾಡ್ಬೋದು. ಓಕೆ, ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡ್ಬೋದು. ಪ್ರಶ್ನೆಗಳು ಇಲ್ಲಿ ಮುಕ್ತವಾಗಿರೋದ್ರ ಜೊತೆಗೆ ಯಾವುದು ನಾವು ಅಂದ್ಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳೇನು, ಸೊ ಅದಕ್ಕೆ ನೇರವಾದಂತಹ ಸಂಬಂಧಗಳು ಸಹ ಇರೋದಿಲ್ಲ. ಆಬ್ಜೆಕ್ಟ್ಗಳು ಒಂದು ರೀತಿಯಾಗಿರಬಹುದು, ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್ಗಳು ಬೇರೆ ರೀತಿಯಾಗಿರಬಹುದು. ಸೊ ಅದನ್ನ ಇಂತಹ ಪ್ರಕಾರವನ್ನ ರಚನೆ ಇಲ್ಲದ ಸಂದರ್ಶನ ಅಂತ ಕರೀತಾ ಹೋಗ್ತಾರೆ. ಸೊ ಇಲ್ಲಿ ಸಂದರ್ಶಕ ಇರ್ತಾನಲ್ಲ, ಸೊ ಆತನಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ. ಒಂದು ಹೈರಿಂಗ್ ಪ್ರೋಸೆಸ್, ಫಾರ್ ಎಕ್ಸಾಂಪಲ್ ಒಂದು ಜಾಬ್ಗೆ ಒಂದು ಪರ್ಟಿಕ್ಯುಲರ್ ಜಾಬ್, ಆ ಜಾಬ್ಗೆ ಒಂದಷ್ಟು ಕ್ವಾಲಿಫಿಕೇಶನ್ ಆಗಿರಬೇಕು, ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಒಂದಷ್ಟು ಸಾಫ್ಟ್ ಸ್ಕಿಲ್ಸ್ ಇರಬೇಕು, ಆ ವ್ಯಕ್ತಿಗೆ ಒಂದಷ್ಟು ಕ್ವಾಲಿಟೀಸ್ ಅಂತ ಇರಬೇಕು. ಸೊ ಆ ಥರ ವ್ಯಕ್ತಿಯನ್ನು ಹೈರ್ ಮಾಡಿ ಅಂತ ಹೇಳಿರ್ತಾರೆ. ಯಾರಿಗೆ? ಎಚ್ ಆರ್ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಆತನ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ ಅನ್ನ ಅವನಿಗೆ ಬಂದಿರತಕ್ಕಂಥ ಮಾಹಿತಿ, ಅವನಿಗಿರ್ತಕ್ಕಂಥ ಮಾಹಿತಿ, ಸೊ ಈ ತರದ್ದು ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸ್ ಕೇಳಬೇಕು, ಹೇಗೆ ಇಂಟರ್ವ್ಯೂವನ್ನ ರಚನೆ ಮಾಡಬೇಕು, ಹೇಗೆ ನಡಿಬೇಕು, ಯಾರು ಕಂಡಕ್ಟ್ ಮಾಡಬೇಕು, ಎಕ್ಸ್ಪರ್ಟ್ಗಳು ಏನಾರು ಕರೆಸ್ಬೇಕಾ, ಎಲ್ಲದೂ ಸಹ ಆತನ ವಿವೇಚನೆಗೆ ಬಿಟ್ಟಿರುತ್ತೆ. ಆತನ ವಿವೇಚನೆಯ ಮೇಲೆ ಅದು ನಡೀತಾ ಹೋಗುತ್ತೆ.
ಆತನ ಒಂದು ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ಅಥವಾ ಒಂದು ಸ್ವತಂತ್ರತೆ ಇರುತ್ತೆ. ಅದರ ಆಧಾರದ ಮೇಲೆ ಅವನು ಡಿಸಿಷನ್ ಅನ್ನ ತೆಗೆದುಕೊಳ್ತಾನೆ. ಓಕೆ, ಸೊ ಅದನ್ನ ರಚನೆ ಇಲ್ಲದ ಸಂದರ್ಶನ. ಅರ್ಧ ರಚನಾತ್ಮಕ ಸಂದರ್ಶನ. ಕೆಲವು ಸಂದರ್ಶನದಲ್ಲಿ ಹೇಗಿರುತ್ತೆ ಅಂತಂದ್ರೆ ರಚನಾತ್ಮಕವಾಗಿಯೂ ಇರುತ್ತೆ, ಸಂಯೋಜನೆಯಾಗಿಯೂ ಇರುತ್ತೆ, ಮತ್ತೆ ರಚನೆ ಇಲ್ಲದ ಪ್ಯಾಟರ್ನ್ ಸಹ ಇರುತ್ತೆ. ಸೊ ಕೆಲವೊಂದು ಬಾರಿ ಸಂದರ್ಶನದ ವೇಳಾಪಟ್ಟಿ ಇರುತ್ತೆ ಪೂರ್ವ ನಿರ್ಧರಿತವಾಗಿ, ಕೆಲವೊಂದು ಬಾರಿ ಇರೋದಿಲ್ಲ. ಸಂದರ್ಶಕನಿಗೆ ಅದನ್ನ ಮಾರ್ಪಾಡು ಮಾಡಲು, ಅದನ್ನ ಏನೋ ರೀಶೆಡ್ಯೂಲ್ ಮಾಡಲು ಸಂಪೂರ್ಣ ಸ್ವತಂತ್ರ ಅಧಿಕಾರ ಅಥವಾ ಬದಲಾವಣೆ ಮಾಡಲು. ಒಂದು ಕ್ವಶನರ್ ಇದೆ ಅಂತಂದಾಗ ಒಂದು 10 ಕ್ವಶನ್ಸ್ ಇದೆ ಅಥವಾ 20 ಕ್ವಶನ್ಸ್ ಇದೆ. ಸೊ ಅದರಲ್ಲಿ ಯಾವ್ದನ್ನು ಕೇಳಬೇಕು, ಯಾವ್ದನ್ನು ಬಿಡಬೇಕು, ಅದು ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ಚೇಂಜ್ ಮಾಡುವಂಥದ್ದು. ಒಂದು ಕ್ಯಾಂಡಿಡೇಟ್ ಬರ್ತಾನೆ, ನೆಕ್ಸ್ಟ್ ಕ್ಯಾಂಡಿಡೇಟ್ ಬರ್ತಾನೆ, ಸೊ ಅದೇ ತರ ಒಂದು 50 ಕ್ಯಾಂಡಿಡೇಟ್ ಬರ್ತಾರೆ. ಸೊ ಅದೇ ಪ್ಯಾಟರ್ನ್ಸ್ ಅಲ್ಲಿ ಇರಬೇಕಾ? ಇಲ್ಲ. ಇದೇ ಪ್ಯಾಟರ್ನ್ ಅಲ್ಲಿ ಇರಬೇಕಾ? ಇಲ್ಲ. ಸೊ ಇಲ್ಲಿ ರಚನಾತ್ಮಕ ಅಂತಂದ್ರೆ ಏನು? ಒಂದು ಕ್ವಶನರ್ ಮೆಥಡ್ ಇರುತ್ತೆ, ಸೊ ಇನ್ನೊಂದು ಅಬ್ಸರ್ವೇಷನ್ ಮೆಥಡ್ ಇರುತ್ತೆ, ಸೊ ಇನ್ನೊಂದು ಸ್ಕಿಲ್ ಓರಿಯೆಂಟೆಡ್ ಇರುತ್ತೆ, ಇನ್ನೊಂದು ಆಪ್ಟಿಟ್ಯೂಡ್ ಇರುತ್ತೆ, ಇನ್ನೊಂದು ಇಂಟೆಲಿಜೆನ್ಸ್ ಇರುತ್ತೆ. ಸೊ ಎಲ್ಲದನ್ನು ಸಹ ಇದೇ ಪ್ಯಾಟರ್ನ್ ಅಲ್ಲಿ ಮಾಡಬೇಕು, 1 by 1 ಮಾಡಬೇಕು, ಸೊ ಏನಿಲ್ಲ. ಬೈ ಆಸ್ಕಿಂಗ್ 1 ಕ್ವಶನ್ ಯು ಕ್ಯಾನ್ ಜಡ್ಜ್ 2 or 3 ಎಲಿಮೆಂಟ್ಸ್. ಸೊ ಈ ಎಲ್ಲ ಸ್ವಾತಂತ್ರ್ಯವು ಸಹ ಈ ಒಂದು ಸಂದರ್ಶಕನಿಗೆ ಇರುತ್ತೆ. ಸೊ ಅದನ್ನ ಅರ್ಧ ರಚನಾತ್ಮಕ ಸಂದರ್ಶನ ಅಂತ ಕರೀತಾರೆ. ಸೊ ಇಲ್ಲಿ ಕೆಲವೊಂದು ವಿಷಯಗಳು ಸ್ಟ್ರಕ್ಚರ್ಡ್ ಆಗಿಯೂ ಇರುತ್ತೆ, ಅನ್ಸ್ಟ್ರಕ್ಚರ್ಡ್ ಆಗಿಯೂ ಇರುತ್ತೆ. ಸ್ಟ್ರಕ್ಚರ್ಡ್ ಏನಪ್ಪಾ? 5 ಎಲಿಮೆಂಟ್ ಅನ್ನ ಕೇಳಬೇಕು ಮುಖ್ಯವಾಗಿ. 5 ಎಲಿಮೆಂಟ್ ಏನು? ಪರ್ಸನಲ್ ಇನ್ಫಾರ್ಮೇಶನ್, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್, ಎಕ್ಸ್ಪೀರಿಯನ್ಸ್. ಓಕೆ, ಯಾವ ರೀತಿ ಟ್ಯಾಕಲ್ ಮಾಡ್ತಾನೆ, ಯಾವ ರೀತಿ ಏನೋ ಡಿಬಗ್ ಅಥವಾ ರೆಕ್ಟಿಫೈ ಮಾಡುವಂಥದ್ದು, ಪ್ರಾಬ್ಲಮ್ ರೆಕ್ಟಿಫೈ ಮಾಡುವಂಥದ್ದು, ಯಾವ ರೀತಿಯಾಗಿ ಅದನ್ನ ರೀಶೆಡ್ಯೂಲ್ ಮಾಡುವಂಥದ್ದು, ಅವನಲ್ಲಿರ್ತಕ್ಕಂಥ ಸಾಫ್ಟ್ ಸ್ಕಿಲ್ಸು, ಮೈಕ್ರೋ ಸ್ಕಿಲ್ಸು. ಸೊ ಬೇರೆ ಪ್ಯಾರಾಮೀಟರ್, ಇಂಟೆಲಿಜೆನ್ಸ್ ಲೆವೆಲ್ ಯಾವ ತರ ಇದೆ, ಈ 5 ಪ್ಯಾರಾಮೀಟರ್ಸ್ಗಳನ್ನ, ಪ್ರಮುಖ ಪ್ಯಾರಾಮೀಟರ್ಸ್ಗಳನ್ನ ನೀವು ಅಸೆಸ್ ಮಾಡಬೇಕು. ಅದ್ರ ಜೊತೆಗೆ ಆ ತರ ಸೂಟ ಆಗ್ತಾನ ಇಲ್ವೋ ಅನ್ನೋದನ್ನ ನಿಮ್ಮ ವಿವೇಚನೆಯ ಮೇಲೆ ಆಯ್ಕೆ ಮಾಡಿ. ಸೊ ಇಂಥ ಸಂದರ್ಭದಲ್ಲಿ ಅರ್ಧ ರಚನಾತ್ಮಕ ಸಂದರ್ಶನ ಈಸ್ ಅ ವೆರಿ ಆಪ್ಟ್ ಮೆಥಡ್ ಟು ಕಂಡಕ್ಟ್ ಇಂಟರ್ವ್ಯೂ ಶೆಡ್ಯೂಲ್ ಫಾರ್ ದ ಹೈರಿಂಗ್ ಪ್ರೋಸೆಸ್. ಸೊ ಇಲ್ಲಿ ಸಂದರ್ಶಕನಿಗೆ ಮಾರ್ಪಡಿಸಲು ಮತ್ತು ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಏನಾದರೂ ಬದಲಾವಣೆ ಮಾಡಬೇಕು, ಏನಾದರೂ ಚೇಂಜಸ್ ಮಾಡಬೇಕು, ಯಾವ್ದನ್ನಾದ್ರು ಒಮಿಟ್ ಮಾಡಬೇಕು. ಸೊ ಪ್ರತಿಯೊಂದಕ್ಕೂ ಅವರ ಹೈಯರ್ ಅಥಾರಿಟಿಯನ್ನು ಕೇಳಬೇಕು, ಅವರ ಹೇಳಿರೋ ರೀತಿಯಾಗಿ ಗೈಡ್ಲೈನ್ಸ್ ಪ್ರಕಾರ ನಾವು ಮುಂದುವರಿಬೇಕು. ಸೊ ಆ ಥರದ್ದು ಏನಿರೋದಿಲ್ಲ. ಸೊ ಸಂದರ್ಶನದ ಪ್ರಯೋಜನಗಳೇನು? ಏನಕ್ಕೋಸ್ಕರ ಈ ಸಂದರ್ಶನ ವಿಧಾನಗಳನ್ನು ನಾವು ಬಳಸಬೇಕು? ಕಂಪೇರಿಟಿವ್ಲಿ ಸಂದರ್ಶನ ವಿಧಾನ ಮತ್ತು ಕ್ವಶನರ್ ವಿಧಾನ ಅಂತಂದ್ರೆ ಸಂದರ್ಶನ ವಿಧಾನ ತುಂಬಾ ಎಕ್ಸ್ಪೆನ್ಸಿವ್, ಹೆಚ್ಚು ಸಮಯವನ್ನು ಕನ್ಸ್ಯೂಮ್ ಮಾಡುತ್ತೆ, ಓಕೆ, ಕಾಂಪ್ಲಿಕೇಟೆಡ್. ಸೊ ಇದರದೆಲ್ಲ ಕೆಲವೊಂದು ಮೆರಿಟ್ಸ್ಗಳಿದೆ ಸಂದರ್ಶನ ವಿಧಾನವನ್ನ ನಾವು ನೋಡೋದೇ ಆದ್ರೆ. ಯಾವುದಕ್ಕೆ? ಕ್ವಶನರ್ ಮೆಥಡ್ಗೆ ನಾವು ಕಂಪೇರ್ ಮಾಡೋದೇ ಆದ್ರೆ ಇಲ್ಲಿ ಸಾಕಷ್ಟು ಸಂಬಂಧಿತ ಆಳವಾದ ಮತ್ತು ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ಸಂಗ್ರಹಿಸಬಹುದು ಈ ವಿಧಾನದಿಂದ. ಇದರ ಪ್ರಯೋಜನಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅನ್ನೋದೇ ಆದ್ರೆ, ಇನ್ ಡೀಟೇಲ್ಡ್ ಇನ್ಫಾರ್ಮೇಶನ್, ಅಬ್ಸರ್ವಬಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ತರದ್ದೆಲ್ಲ ಪ್ರಮಾಣದ ಮಾಹಿತಿಗಳನ್ನ ಈ ಸಂದರ್ಶನದ ಮುಖಾಂತರ ನಾವು ಸಂಗ್ರಹ ಮಾಡ್ಕೊಳ್ತಾ ಹೋಗ್ತೀವಿ. ಕೆಲವು ಗಂಭೀರ ಮತ್ತು ಸಂಕೀರ್ಣ ವಿಷಯಗಳ ಬಗ್ಗೆ ಡೇಟಾವನ್ನ ಸಂಗ್ರಹಿಸಲು ಈ ವಿಧಾನ ಸೂಕ್ತವಾದಂತಹ ವಿಧಾನಗಳು. ಅದು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಸಹ ಉಂಟು ಮಾಡಬಹುದು. ಅಂದ್ರೆ ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂಥ, ಗಂಭೀರವಾಗಿರ್ತಕ್ಕಂಥ, ಸಂಕೀರ್ಣವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಅಸೆಸ್ ಮಾಡ್ಬೇಕಂತಂದ್ರೆ, ಡಾಟಾವನ್ನ ಸಂಗ್ರಹ ಮಾಡ್ಕೋಬೇಕು ಅಂತ ಅಂದ್ರೆ, ಸೊ ಈ ವಿಧಾನ, ಸಂದರ್ಶನ ವಿಧಾನ ತುಂಬಾ ಸೂಕ್ತ. ಕೆಲವೊಂದು ಬಾರಿ ಎಕ್ಸ್ಪ್ರೆಸ್ ಮಾಡ್ಬೋದು, ಇಲ್ಲ ಅಂತ ಹೇಳ್ಬಹುದು, ಕೆಲವೊಂದು ಬಾರಿ ಹೌದು ಅಂತ ಹೇಳ್ಬಹುದು ಉತ್ತರವನ್ನ ಕೊಟ್ಟಾಗ. ಆದ್ರೆ ಅವ್ರ ಆಕ್ಚುಲ್ ಆಗಿ ಏನಿರುತ್ತೆ, ಇಲ್ಲ ಅನ್ನೋದಿರಬಹುದು, ಮಿಕ್ಸ್ಡ್ ಫೀಲಿಂಗ್ಸ್ ಇರಬಹುದು. ಸೊ ಆ ಒಂದು ಅವರ ಎಕ್ಸಾಕ್ಟ್ ಫೀಲಿಂಗ್ ಅನ್ನ ಅಸೆಸ್ ಮಾಡ್ಲಿಕ್ಕೆ
ಈ ಒಂದು ಸಂದರ್ಶನ. ಏಕೆಂತಂದ್ರೆ ಫೇಸ್ ಟು ಫೇಸ್ ಇರೋದ್ರಿಂದ ಒಂದು ಕ್ವಶನ್ ಅನ್ನ ಕೇಳಿದಾಗ ಯಾವ ರೀತಿಯಾದಂತಹ ರಿಪ್ಲೈ ಮಾಡ್ತಾರೆ, ಹೇಗೆ ರಿಪ್ಲೈ ಮಾಡ್ತಾರೆ, ಯೋಚಿಸಿ ಉತ್ತರಗಳನ್ನ ಕೊಡ್ತಾರ, ಆ ಎಲ್ಲದನ್ನು ಸಹ ಅವರ ಫೇಸಿಯಲ್ಲೆಲ್ಲ ಆಗಿರ್ತಕ್ಕಂಥ ಬದಲಾವಣೆಗಳು, ಎಕ್ಸ್ಪ್ರೆಷನ್ಸ್ಗಳು, ಸೊ ಬೇರೆ ಬೇರೆ ಎಲಿಮೆಂಟ್ಗಳ ಆಧಾರದಿಂದ ಎಕ್ಸಾಕ್ಟ್ ಮಾಹಿತಿಯನ್ನ ಸಂಗ್ರಹ ಮಾಡಲಿಕ್ಕೆ ಇದು ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಈ ವಿಧಾನವು ಹೊಂದಿಕೊಳ್ಳುವ ಮತ್ತು ವಿವಿಧ ಪ್ರತಿ ಸ್ಪಂದಕದೊಂದಿಗೆ ಬಳಸಬಹುದು. ಇದರ ಹಿನ್ನೆಲೆಗೆ ನಾವು ಕಂಪೇರ್ ಮಾಡ್ತಾ ಹೋಗೋದು. ಸೊ ಇದು ಎಲ್ಲದಕ್ಕೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಒಂದು ಕ್ವಶನೇರ್ ಮೆಥಡ್ಗೂ ಕಂಪೇರ್ ಮಾಡಿದ್ರೆ ಸೊ ಇದು ಬೆಸ್ಟ್ ಅಂತ ನಾವು ಕೆಲವೊಂದು ಬಾರಿ ಹೇಳ್ಕೋಬಹುದು. ಒಬ್ಬ ವ್ಯಕ್ತಿ ಓಕೆ ಒಂದು 100 ಮೆಂಬರ್ಸ್ ಇದ್ದಾರೆ, 100 ಮೆಂಬರ್ಸು ಇಂಟರ್ವ್ಯೂ ಮಾಡಲಿಕ್ಕೆ ತುಂಬ ಕಷ್ಟ. ಬೈ ಆಸ್ಕಿಂಗ್ ಒನ್ ಕ್ವಶನ್ so we can assess the person's behavior, person's their intellectual level, person's their ability, skills, ಹೇಗೆ ನರೇಟ್ ಮಾಡ್ತಾರೆ, ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಅಥವಾ ಅವರಲ್ಲಿರ್ತಕ್ಕಂತಹ ಒಂದು ಸ್ಪೆಷಲ್ ಕ್ವಾಲಿಟೀಸ್, ಸ್ಕಿಲ್ಸ್, ಎಬಿಲಿಟೀಸ್ ಅನ್ನೋ ಯಾವುದ್ರ ಮುಖಾಂತರ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ವೇ ಆಫ್ ಥಿಂಕಿಂಗ್, ವೇ ಆಫ್ ಥಾಟ್, ವೇ ಆಫ್ ರೆಪ್ರೆಸೆಂಟಿಂಗ್ ದಟ್ ಇನ್ಫಾರ್ಮೇಷನ್, ಸೊ ಎಲ್ಲ ಅಥವಾ ಪ್ರೆಸೆಂಟೇಷನ್. ಸೊ ಇದೆಲ್ಲದೂ ಸಹ ಮುಖಾಮುಖಿ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಗಮನಿಸಿಕೊಳ್ಳೋದಕ್ಕೆ, ಅವರ ವರ್ತನೆಯನ್ನು ಗಮನಿಸಿಕೊಳ್ಳಲಿಕ್ಕೆ ಇದು ಸಾಧ್ಯ ಆಗ್ತಾ ಹೋಗುತ್ತೆ. ಭಾವನಾತ್ಮಕವಾದಂತಹ ವಿಷಯಗಳಿಗೆ ಹೇಗೆ ಸ್ಪಂದಿಸಬಹುದು, ಓಕೆ, ಹೇಗೆ ಆ ಒಂದು ಭಾವನಾತ್ಮಕ ಸಂದರ್ಭದಲ್ಲಿ ಕೆಲಸಗಳನ್ನು ಮಾಡಬಹುದು, ಹೇಗೆ ಭಾವನಾತ್ಮಕದಿಂದ ವ್ಯಕ್ತಿ ಕೂಡಿರ್ತಾನೆ, ಹೊಂದಿರ್ತಾನೆ, ಇದನ್ನೆಲ್ಲದನ್ನು ಸಹ ನಾವು ಈ ಒಂದು ಸಂದರ್ಶನದ ವಿಧಾನದಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. ಈ ವಿಧಾನವು ಹೊಂದಿಕೊಳ್ಳುವ ಮತ್ತು ವಿವಿಧ ಪ್ರತಿಸ್ಪಂದಕದೊಂದಿಗೂ ಸಹ ಬಳಸಬಹುದು. ಸೊ ಇದು ಮುಖಾಮುಖಿಯಾಗಿರೋದ್ರಿಂದ, ಫೇಸ್ ಟು ಫೇಸ್ ಪ್ರೊಸೆಸ್ ಆಗಿರೋದ್ರಿಂದ ಸಂದರ್ಶಕರಿಗೂ ಗಮನಿಸುವ ಅನುಕೂಲವಿದೆ. ಸಂದರ್ಶಕರ ಮೌಖಿಕ ನಡವಳಿಕೆ, ಕೆಲವು ಸ್ವಾಭಾವಿಕ ಪ್ರಕ್ರಿಯೆಗಳನ್ನು ಸಂದರ್ಶಕರನ್ನು ಸಹ ದಾಖಲಿಸಬಹುದು. ಆಕ್ಚುಯಲ್ ಒಪಿನಿಯನ್ಸ್ ಏನು, ಬೋತ್ ಸೈಡ್, ಇಂಟರ್ವ್ಯೂವರ್ ಮತ್ತು ಇಂಟರ್ವ್ಯೂಯಿ. ಸೊ ಒಂದು ಎಲಿಮೆಂಟ್, ಒಂದು ಸೆನ್ಸಿಟಿವ್ ವಿಷಯ ಬಂತು ಅಂತಂದಾಗ ಯಾವ ರೀತಿಯಾದಂತಹ ವಿಷಯಗಳನ್ನು ಕೇಳಬೇಕು. ಸೊ ಎಲ್ರಿಗೂ ಒಂದು ರಿಪ್ಲಿಕಾ ಇದು ಒಂಥರ. ಸೊ ಈ ಒಂದು ರಿಪ್ಲಿಕಾದಲ್ಲಿ ಅವರ ವ್ಯಕ್ತಿತ್ವ ರೆಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಸೊ ಅದು ಒಬ್ರಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಹೆಚ್ಚು ಎಫೆಕ್ಟಿವ್ ಅಂತ ನಾವು ಕರಿತಾ ಹೋಗ್ಬಹುದು. ಸಂದರ್ಶಕರಿಗೆ ಕೆಲವು ಪ್ರಶ್ನೆಗಳಿಗೆ ಅಥವಾ ಪದಗಳನ್ನು ವಿವರಿಸಲು ಸಾಧ್ಯವಿದೆ. ಸೊ ಯಾವುದೇ ಅನುಮಾನಗಳಿದ್ದಲ್ಲಿ ಸ್ಪಷ್ಟಪಡಿಸಬಹುದು. ಅವರಿಂದ ಆಕ್ಚುಯಲ್ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ವಿಧಾನ ತುಂಬಾ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಸೊ ನಮಗೆ ಒಂದು ಕ್ವಶನೇರ್ ಮೆಥಡ್, ಸೊ ನಮ್ಗೇನು ಆಪ್ಷನ್ಸ್ ಇಲ್ಲ, ಯಾರನ್ನು ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ಕ್ವಶನ್ ಅಥವಾ 2 ಕ್ವಶನ್ ಅಥವಾ ಎಂಟೈರ್ ಕ್ವಶನೇರ್, ಸೊ ನಾವು ಕೊಡುವಂತಹ ಉತ್ತರಗಳು ಅಥವಾ ಪ್ರತಿಕ್ರಿಯೆಗಳು ಅವರ ಬೇರೆ ರೀತಿಯಾಗಿರಬಹುದು. ಅವರು ಹೊಂದಿರತಕ್ಕಂತಹ ಒಂದು ಅಸಂಪ್ಷನ್ಸ್ಗಳು, ನಿರೀಕ್ಷೆಗಳು ಬೇರೆ ರೀತಿಯಾಗಿರಬಹುದು. ಸೊ ಇಲ್ಲಿ ಇಂಟರ್ವ್ಯೂ ಮೆಥಡಲ್ಲಿ ಆ ಥರ ಏನಿಲ್ಲ. ನಾವು ಯಾವ ರೀತಿಯಾಗಿ ದತ್ತಾಂಶಗಳನ್ನು ನಿರೀಕ್ಷೆಯನ್ನು ಮಾಡಬಹುದು, ಆ ನಿರೀಕ್ಷೆಗೆ ಒಳಗೊಂಡಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಾವು ನೇರವಾಗಿ ಪಡ್ಕೊಳ್ಳುವಂತಹ ಒಂದು ಅವಕಾಶ ಈ ಒಂದು ಸಂದರ್ಶನ ವಿಧಾನದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಹೊರಹೊಮ್ಮುವಿಕೆ ಸಾಧ್ಯತೆ, ಆಕ್ಚುಯಲ್ ಇನ್ಫಾರ್ಮೇಶನ್ ಹೊರಬರುವಂತಹ ಸಾಧ್ಯತೆ ಇದು ಹೆಚ್ಚು. ಕೆಲವು ಭಾಗವಹಿಸುವವರು ಉತ್ತರಿಸುವಲ್ಲಿ ಪ್ರತಿರೋಧವನ್ನು ಪ್ರದರ್ಶಿಸಬಹುದು. ಆದರೆ ಸೂಕ್ತವಾದ ಕೌಶಲ್ಯಗಳು, ಬಾಂಧವ್ಯಗಳು ಪ್ರದರ್ಶಕರಿಂದ ಪ್ರತಿಕ್ರಿಯೆಗಳನ್ನು ಹೊರಹೊಮ್ಮಿಸಲು ಸಾಧ್ಯವಾಗುತ್ತದೆ ಈ ವಿಧಾನಗಳನ್ನು ಅನುಸರಿಸೋದ್ರಿಂದ. ಸೊ ನಾವೇನಾದ್ರು ಒಂದು ಕ್ವಶನೇರ್ ಅನ್ನು ಕೊಟ್ಟರೆ ಅವ್ರು ಕೆಲವೊಂದು ಬಾರಿ ರಿಜೆಕ್ಟ್ ಮಾಡುವಂಥ ಅವಕಾಶಗಳು ಇರುತ್ತೆ. ಅದಕ್ಕೆ ಸರಿಯಾಗಿ ರಿಪ್ಲೈ ಕೊಡ್ತಾ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಾವಿಲ್ಲಿ ಈ ಸಂದರ್ಶನ ವಿಧಾನಗಳನ್ನು ಅನುಸರಿಸಿ, ಸಂದರ್ಶನ ವಿಧಾನಗಳ ಮುಖಾಂತರ ನಾವೊಂದು ದತ್ತಾಂಶವನ್ನು ಸಂಗ್ರಹ ಮಾಡ್ಕೊಳ್ತೀವಿ ಅನ್ನೋದೇ ಆದರೆ, ಸೊ ಕೆಲವೊಂದು ಬಾರಿ ಅವರು ಡಿನೈ ಮಾಡಿದ್ರು ಸಹ, ಅಥವಾ ಈ ಸಮಯ ಅಲ್ಲ, ಅಥವಾ ಬೇರೆ ಇವತ್ತು ಪ್ರೋಸೆಸ್ ಸರಿ ಇಲ್ಲ, ಮೂಡ್ ಸರಿ ಇಲ್ಲ,
ಅಥವಾ ಈ ದಿನ ಸರಿ ಇಲ್ಲ, ಸೊ ಏನೋ ಒಂದು ರೀಸನ್ ಇರೋ ಕನ್ವಿನ್ಸ್ ಮಾಡಿ ಉತ್ತರವನ್ನು ಪಡ್ಕೊಳ್ಳುವಂತಹ ಒಂದು ಸಾಧ್ಯತೆ ಈ ಒಂದು ಸಂದರ್ಶನದ ಮುಖಾಂತರದಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ. ಅವರಿಂದ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನು ಅಥವಾ ಈ ರೀತಿಯಾದಂತಹ ಆಕ್ಚುಲ್ ಮಾಹಿತಿಯನ್ನ ಅವ್ರ ಕಡೆಯಿಂದ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನ ಈ ಒಂದು ಸಂದರ್ಶನದ ಮುಖಾಂತರ ನಾವು, ಯಾಕೆಂತಂದ್ರೆ ಇದು ಫೇಸ್ ಟು ಫೇಸ್ ಆಗಿರೋದ್ರಿಂದ, ಮುಖಾಮುಖಿ ಇರೋದ್ರಿಂದ, ಸೊ ಅವರಿಗೆ ಅಪ್ರೋಚ್ ಆಗೋ ರೀತಿಯಾದಂತಹ ಅಥವಾ ಅವರಿಗೆ ಇದು ಒಪ್ಪಿಗೆ ಆಗೋ ರೀತಿಯಾಗಿ ಹೇಗೆ ನಾವು ಕ್ವಶನ್ಸ್ಗಳನ್ನು ಕೇಳಬಹುದು ಅನ್ನೋ ಒಂದು ಆಪ್ಷನ್ಸು ಇದರಲ್ಲಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಸಂದರ್ಶಕನಾಗಿದ್ದರೆ ಅದನ್ನು ಗಮನಿಸುವುದು ತುಲನಾತ್ಮಕವಾಗಿ ಸುಲಭ, ನಕಲಿ ಅಥವಾ ನಿಜವಾದ ಪ್ರತಿಕ್ರಿಯೆಗಳನ್ನು ಒದಗಿಸುವುದು. ಓಕೆ, ಇಲ್ಲಿ ಸಂದರ್ಶಕನೇ ಸಂದರ್ಶಕನೇ ಮಾಹಿತಿ ದತ್ತಾಂಶವನ್ನ ಪಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಆಗಿದ್ರೆ ಅವನಿಗೆ ಯಾವ ರೀತಿಯಾದಂತಹ ದತ್ತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಒಂದು ಎಮೋಷನಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂಥ ದಾಖಲೆಗಳು, ಮಾಹಿತಿಯನ್ನು ನಾವು ದಾಖಲು ಮಾಡ್ಕೋಬೇಕು. ಒಬ್ಬ ರಿಸರ್ಚರು ಒಬ್ಬ ಇಂಟರ್ವ್ಯೂವರ್ ಆಗಿರ್ತಾನೆ. ಯಾವ ರೀತಿಯಾದ ದತ್ತಾಂಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಆಕ್ಚುಲ್ ಆಗಿ, ಅದು ಇದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ 16 ಕ್ವಶನ್ಸ್ಗಳನ್ನು ಕೇಳ್ತಾನೆ. ಉತ್ತರ ಎಸ್ ಆರ್ ನೋ ಅನ್ನೋದಕ್ಕೆ ಮಾತ್ರ ಟಿಕ್ ಮಾರ್ಕ್ ಹಾಕಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅಬ್ಸರ್ವಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸಿಸ್ಟೆನ್ಸ್ ಇದೆಯಾ ಇಲ್ವಾ ಅನ್ನೋದು ಮಾತ್ರ ತಿಳ್ಕೋಬೇಕು. ಆದರೆ ಆ ಒಂದು ವಿಷಯವನ್ನ ತಿಳ್ಕೊಳೋದಕ್ಕೆ ಒಂದಷ್ಟು ಸಮಯಗಳನ್ನ ವಿನಿಯೋಗ ಮಾಡ್ತಾನೆ, ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾನೆ, ಒಂದಷ್ಟು ಅಭಿಪ್ರಾಯಗಳನ್ನು ಕೇಳ್ತಾ ಹೋಗ್ತಾನೆ. ಇಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶ ಈ ಒಂದು ಸಂದರ್ಶನ ವಿಧಾನ ನಮಗೆ ಕಳಿಸ್ಕೊಡ್ತಾ ಹೋಗುತ್ತೆ. ಅದೇ ರೀತಿ ಎಷ್ಟು ಸಂದರ್ಶನದ ಪ್ರಯೋಜನಗಳಿದೆ, ಆ ಸಂದರ್ಶನದ ಮಿತಿಗಳು ಸಹ ಇರೋದನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಸೂಕ್ತವಾದ ಮತ್ತು ಸಮರ್ಪಕ ಸಂದರ್ಶನದ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವುದು ಸ್ವತಃ ಒಂದು ಕಾರ್ಯ ಮತ್ತು ಕಠಿಣ ಕೆಲಸ ಮತ್ತು ಸಮಯ ಮಾತ್ರವಲ್ಲದೆ ನಿರ್ದಿಷ್ಟ ಮಟ್ಟದ ಪರಿಣಿತಿ ಮತ್ತು ಕೌಶಲ್ಯಗಳು ಸಹ ಅಗತ್ಯವಿದೆ. ಸೊ ಇಲ್ಲಿ ಸೂಕ್ತವಾದ ಮತ್ತು ಸಮರ್ಪಕ ಸಂದರ್ಶನದ ವೇಳಾಪಟ್ಟಿ, ಸೊ ಒಂದು ಸಂದರ್ಶನದ ವೇಳಾಪಟ್ಟಿಯನ್ನ ಒಂದು ಸಿದ್ಧಪಡಿಸೋದು ಒಂದು ಕಾಂಪ್ಲಿಕೇಟೆಡ್. ಒಂದು 50 ಜನ 100 ಜನ ಭಾಗವಹಿಸ್ತಾರೆ, 50ರಿಂದ 100 ಜನ ಒಂದು ಇಂಟರ್ವ್ಯೂ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಅಂದಾಗ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಶೆಡ್ಯೂಲ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಕ್ವಶನ್ಸ್ ಮಾಡಬೇಕು, ಯಾವ ರೀತಿಯಾದಂಥ ಕ್ವಶನ್ಸ್ ಮಾಡಬೇಕು, ಯಾವ ರೀತಿಯಂಥ ರೆಸ್ಪಾನ್ಸಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಇರುತ್ತಾ ಇಲ್ವಾ, ಓಕೆ, ಯಾವ ಕೌಶಲ್ಯಗಳ ಆಧಾರವಾಗಿ ಇಟ್ಕೊಂಡು ನಾವು ಕೆಲಸಗಳನ್ನು ಇಲ್ಲಿ ತೆಗಿತಾ ಹೋಗ್ತೀವಿ, ಮಾಡ್ತಾ ಹೋಗ್ತೀವಿ. ಸೊ ಇವೆಲ್ಲವೂ ಸಹ ಕಾರಣ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸಂದರ್ಶನದ ಆಗಿರೋದ್ರಿಂದ ಇದೊಂಥರ ಕಾಂಪ್ಲಿಕೇಟೆಡ್ ರೀತಿಯಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೌಶಲ್ಯಗಳನ್ನು ಹೊಂದಿರತಕ್ಕಂಥದ್ದನ್ನ ಬಿಟ್ಟು ಹೊರತುಪಡಿಸಿ ಅವ್ರು ಯಾವ್ದಾದ್ರು ಒಂದು ಕೌಶಲ್ಯಗಳನ್ನು ಒಳಗೊಂಡಿದ್ರೆ, ಪರಿಣತಿಯನ್ನ ಹೊಂದಿದ್ರೆ ಅವೆಲ್ಲವೂ ಸಹ ಇಲ್ಲಿ ಗೌಣವಾಗುತ್ತೆ. ಸಂದರ್ಶಕನಕ್ಕೆ ಸಹ ಅಗತ್ಯವಾದ ಪರಿಣತಿ ಮತ್ತು ಕೌಶಲ್ಯಗಳು ಬೇಕಾಗುತ್ತೆ. ಸಂದರ್ಶನ ಯಾರು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದು ಒಂದು ಪ್ರಕ್ರಿಯೆ, ಅದು ಸೈಂಟಿಫಿಕ್ ಆಗಿರಬೇಕು. ಸಂಶೋಧಕನೇ ಸಂದರ್ಶಕನಾದ್ರೆ ಸಂಶೋಧಕನಿಗೆ ಸಂದರ್ಶನದ ಗುಣಲಕ್ಷಣಗಳು, ಸ್ಕಿಲ್ಸ್ಗಳು, ಏನೋ ಸಾಫ್ಟ್ವೇರ್ ಇರ್ಬೋದು ಅಥವಾ ಏನೋ ಒಂದು ಮೈಕ್ರೋ ಮತ್ತು ಮ್ಯಾಕ್ರೋ ಸ್ಕಿಲ್ಸ್ ಇರ್ಬೋದು, ಇದೆಲ್ಲದೂ ಸಹ ಆತನಿಗೆ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ಮಾತ್ರ ಅಂತಹ ಒಂದು ಸಂದರ್ಶನವನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು, ಎಕ್ಸ್ಪರ್ಟ್ ಆಗಿರ್ಬೇಕು ಅಂತ, ಅಥವಾ ಒಂದು ಕೌಶಲ್ಯಗಳು, ಒಂದು ಚಿಕ್ಕದೋ ದೊಡ್ಡದೋ, ಮೈಕ್ರೋ ಮ್ಯಾಕ್ರೋ, ಸೊ ಈ ತರದ ಒಂದು ಸ್ಕಿಲ್ಸ್ ಆತನಲ್ಲಿ ಇತ್ತು ಅಂತಂದ್ರೆ ಅವನು ಸಕ್ಸಸ್ ಆಗ್ತಾನೆ. ಸೊ ಇಲ್ಲ ಅಂತಂದ್ರೆ ಅದೊಂದು ಸಂದರ್ಶನದ ಒಂದು ಮಿತಿಗಳಲ್ಲಿ ಬಂದ್ಬಿಡುತ್ತೆ. ಸೊ ಇದು ಸಮಯನ ಹೆಚ್ಚಾಗಿ ತೆಗೆದುಕೊಳ್ಳುತ್ತೆ ಮತ್ತು ಕಡಿಮೆ ವೆಚ್ಚದಾಯಕವಲ್ಲ. ನಾವು ಕ್ವಶನೇರ್ಗೆ ಏನಾದ್ರು ಈ ಒಂದು ಸಂದರ್ಶನ ವಿಧಾನಗಳನ್ನ ನಾವು ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಇಟ್ ಟೇಕ್ಸ್ ಮಚ್ ಟೈಮ್ ಆಸ್ ವೆಲ್ ಆಸ್ ಈವನ್ ಅಮೌಂಟ್ ಆಲ್ಸೋ.
ಓಪನ್ ಎಂಡ್ ಪ್ರತಿಕ್ರಿಯೆಗಳನ್ನು ವಿಶ್ಲೇಷಿಸಲು ಮತ್ತು ಅರ್ಥೈಸಲು ಕಷ್ಟವಾಗಬಹುದು. ಓಕೆ, ಸೊ ಸ್ಟ್ರಕ್ಚರ್ಡ್ ಆಗಿತ್ತು ಅಂತಂದ್ರೆ ಎಲ್ಲರಿಗೂ ಸಹ ಒಂದೇ ಕ್ವಶನ್ಸ್ ಇರುತ್ತೆ, ಒಂದೇ ರೀತಿಯಾದಂಥ ಕ್ವಶನ್ಸು. ಅದರಲ್ಲಿ ಎಷ್ಟು ಜನ ಟಿಕ್ ಮಾರ್ಕ್ ಹಾಕಿದರೆ ಅಥವಾ ಎಷ್ಟು ಜನ ಎಸ್ ಅಂತ ಹಾಕಿದರೆ, ಎಷ್ಟು ಜನ ನೋ ಅಂತ ಹಾಕಿದರೆ, ಸೊ ಈ ಥರ ಆಧಾರದ ಮೇಲೆ ಅದನ್ನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಬೋದು. ಇಲ್ಲಿ ಓಪನ್ ಎಂಡ್ ಪ್ರತಿಕ್ರಿಯೆಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಇಂಟರ್ಪ್ರಿಟ್ ಮಾಡುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಕಷ್ಟ ಏನಕ್ಕೆ ಆಗ್ತಾ ಹೋಗುತ್ತೆ ಅಂತಂದ್ರೆ ಕೆಲವರು ನಾವು ಒಂದು ಕ್ವಶನ್ ಮಾತ್ರ ಕೇಳಿರ್ತೀವಿ, ಇನ್ನು ಕೆಲವರಿಗೆ 10ರಿಂದ 15 ಕ್ವಶನ್ಸ್ ಅನ್ನ ಕೇಳಿರ್ತೀವಿ. ಒಂದು ಕ್ವಶನ್ಸ್ ಕೇಳಿದ್ರೆ ಒಂದು ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿರ್ತಾನೆ, ಅದು ಒಂದು ಕ್ವಶನ್ಸ್ ಅನ್ನ ಪ್ರಾಪರ್ ಆಗಿ ಆನ್ಸರ್ ಮಾಡಿರೋದಿಲ್ಲ. 2 ಪ್ರಾಬಬಿಲಿಟಿ ಇರುತ್ತೆ. ಓಕೆ, ಸೊ ಇಲ್ಲಿ ಒಂದು 10 ಕ್ವಶನ್ಸ್ ಇರುತ್ತೆ, 10ರಿಂದ 15 ಕ್ವಶನ್ಸ್ ಇರುತ್ತೆ ಸ್ಟ್ರಕ್ಚರ್ಡ್ ಅಲ್ಲಿ ಅಥವಾ ಓಪನ್ ಅಲ್ಲಿ. ಇನ್ನೊಬ್ಬ ವ್ಯಕ್ತಿಗೆ 10ರಿಂದ 15 ಕ್ವಶನ್ಸ್ ಕೇಳಿ 10ರಿಂದ 15ರಲ್ಲಿ ಒಂದು 10ಕ್ಕೂ ಉತ್ತರ ಕೊಡ್ತಾರೆ, 15 ಇನ್ನು 5ಕ್ಕೂ ಉತ್ತರ ಕೊಡೋದಿಲ್ಲ. ಇಷ್ಟು ಪ್ರಾಬಬಿಲಿಟೀಸ್ ಇರ್ಬೋದು, ಅಥವಾ 1 ಕೊಡ್ಬೋದು, 2 ಕೊಡ್ಬೋದು, ಅಥವಾ 15 ಕೊಡ್ಬೋದು, ಅಥವಾ 15 ಕೊಡದಲ್ಲೇ ಇರ್ಬೋದು. ಇಷ್ಟೊಂದೆಲ್ಲ ಪ್ರಾಬಬಿಲಿಟೀಸ್ ಇರುತ್ತೆ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ 2 ಪ್ರಾಬಬಿಲಿಟಿ ಇತ್ತು ಅಂತಂದ್ರೆ, ಅಥವಾ 3 ಇತ್ತು ಅಂತಂದ್ರೆ ನ್ಯೂಟ್ರಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಉತ್ತರ. ಸೊ ಇಲ್ಲಿ 15 ಕ್ವಶನ್ಸ್ ಇರ್ತಕ್ಕಂತಹ ಅಥವಾ ಸ್ಟ್ರಕ್ಚರ್ಡ್ ಅಲ್ಲಿ ಸೊ ಯಾವ ರೀತಿಯಾದಂತಹ ಒಂದು ಪ್ರಾಬಬಿಲಿಟೀಸ್ ಬರಬಹುದು, ಅದನ್ನು ಇಂಟರ್ಪ್ರಿಟ್ ಮಾಡುವಂತಹ ರೀತಿ ಹೇಗೆ, ಅದನ್ನು ಡಿಸ್ಕಷನ್ಗೆ ಒಳಗೆ ಮಾಡುವಂತಹ ರೀತಿ ಯಾವಾಗ, ಸೊ ಇದೆಲ್ಲದೂ ಸಹ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಹೇಗೆ ಇಂಟರ್ಪ್ರಿಟ್ ಮಾಡಬೇಕು, ಹೇಗೆ ಜನರೇಷನ್ ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಯೂಸ್ ಮಾಡಬೇಕಾ. ಸೊ ಒಂದು ಕ್ವಶನ್ಸ್ ಕೇಳಿ ಒಬ್ಬ ವ್ಯಕ್ತಿಯನ್ನ ನಾವು ನಿರ್ಧಾರ ಮಾಡಬಹುದು, ವ್ಯಕ್ತಿತ್ವವನ್ನು ನಿರ್ಧಾರ ಮಾಡಬಹುದು, ಎಬಿಲಿಟೀಸ್ಗಳನ್ನು ನಿರ್ಧಾರ ಮಾಡಬಹುದು, ಇಂಟೆಲಿಜೆಂಟ್ ಕೋಶೆಂಟ್ ಅನ್ನ ನಾವು ಅಸೆಸ್ ಮಾಡಬಹುದು. ಓಕೆ, ಸೊ ಇಲ್ಲಿ 15 ಕ್ವಶನ್ಸ್ ಕೇಳಿ ನಾವು ಏನೆಲ್ಲ ನೋಡಬೇಕು, ಸೊ ಇದು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಆಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಓಪನ್ ಎಂಡ್ ಪ್ರತಿಕ್ರಿಯೆಗಳನ್ನು ವಿಶ್ಲೇಷಿಸುವುದು ಮತ್ತು ಅರ್ಥೈಸುವುದು ಕಷ್ಟವಾಗುವುದು. ವ್ಯಕ್ತಿನಿಷ್ಠತೆ ಹರಿದಾಡಬಹುದು. ವ್ಯಕ್ತಿನಿಷ್ಠವಾದಂತಹ ಸಾಧ್ಯತೆ ವಸ್ತುನಿಷ್ಠತೆಗಿಂತ ವ್ಯಕ್ತಿನಿಷ್ಠತೆ ಆಗುವಂಥ ಸಾಧ್ಯತೆ ಜಾಸ್ತಿ. ವಸ್ತುನಿಷ್ಠತೆ ಅಂತಂದ್ರೆ ಏನು ಆಬ್ಜೆಕ್ಟಿವ್ ಇರುತ್ತೆ, ಯಥಾ ಪ್ರಕಾರ ನಾವು ರಿಪೋರ್ಟ್ ಮಾಡುವಂಥದ್ದು ವಸ್ತುನಿಷ್ಠತೆ. ವ್ಯಕ್ತಿನಿಷ್ಠತೆ ಅಂತಂದ್ರೆ ಸೊ ನಮಗೆ ಆತ ವ್ಯಕ್ತಿ ಗೊತ್ತು, ಆತನ ಪರವಾಗಿ ನಾವು ಮಾಡಬೇಕು, ಆತ ನಮ್ಮ ಪರ. ಸೊ ಈ ಒಂದು ಕಾರಣಕ್ಕೆ ಆತ ಇವರ ರೆಫರೆನ್ಸ್ ಇಂದ ಬಂದಿರ್ತಕ್ಕಂಥವ್ರು, ಸೊ ಇವ್ರು ಗೊತ್ತಿರೋರು, ಪರಿಚಯ ಇರೋರು. ಸೊ ಹಾಗಾಗಿ ಒಂದು ಕ್ವಶನ್ಸ್ ಕೇಳೋಣ. ಓಕೆ, ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರೇನೋ ಅವ್ರ ಬಿಹೇವಿಯರ್ ಕಂಟ್ರೋಲ್ ನನಗೆ ಆಗ್ತಾ ಇಲ್ಲ, ಸೊ ಅವ್ರಿಗೆ ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೇಳೋಣ. ಓಕೆ, ಅವ್ರು ಮೇಲು ಅಥವಾ ಫೀಮೇಲು, ಸೊ ಮೇಲ್ಗೆ ಇಷ್ಟು ಕ್ವಶನ್ಸ್ ಕೇಳೋಣ, ಫೀಮೇಲ್ಗೆ ಜಾಸ್ತಿ ಕೇಳೋಣ. ಅವ್ರಿಗೆ ಸುಲಭವಾಗಿರೋ ಕ್ವಶನ್ಸ್ ಕೇಳೋಣ, ಇವ್ರಿಗೆ ಕಷ್ಟವಾಗಿರ್ತಕ್ಕಂಥ ಕ್ವಶನ್ಸ್. ಸೊ ಕೆಲವೊಂದು ಈ ಬಯಾಸಸ್ ಅಂತಕ್ಕಂಥದ್ದು, ಪಕ್ಷಪಾತ ಅಂತಕ್ಕಂಥದ್ದು ನಮಗೆ ಬಂದ್ಬಿಡುತ್ತೆ. ಓಕೆ, ನಮ್ಮ ಕಮ್ಯುನಿಟಿ ಅಂತಕ್ಕಂಥವ್ರು, ನಮ್ಮ ಕ್ಯಾಸ್ಟು, ನಮ್ಮ ರಿಲಿಜಿಯಸ್ಸು, ಸೊ ಅವ್ರಿಗೆ ಕೊಡಬೇಕು ಜಾಬ್. ಸೊ ಅವ್ರಿಗೆ ಯಾವ ರೀತಿ ಅಂತ ಕ್ವಶನ್ಸ್ ಕೇಳಬೇಕು, ಸೊ ಬೇರೆಯವರಿಗೆ ಯಾವ ರೀತಿ ಅಂತ ಕ್ವಶನ್ಸ್ ಕೇಳಬೇಕು. ಸೊ ಇಲ್ಲಿ ಇಂತಹ ವ್ಯಕ್ತಿನಿಷ್ಠತೆಗೆ ಕಾರಣ ಆಗುವಂತಹ ಅನೇಕ ಸಾಧ್ಯತೆಗಳು ಈ ಸಂದರ್ಶನದಲ್ಲಿ ಬರ್ತಾ ಹೋಗುತ್ತೆ. ಸೊ ಅದು ಒಂದು ಮಿತಿಗಳ ಪಟ್ಟಿಗೆ ಬರ್ತಾ ಹೋಗುತ್ತೆ. ವಿಶ್ವಾಸಾರ್ಹತೆ ಮತ್ತು ಸಿಂಧುತ್ವ ಕಡಿಮೆ ಇರಬಹುದು. ವ್ಯಾಲಿಡಿಟಿ ಮತ್ತು ರಿಲಯಬಿಲಿಟಿ ಸೊ ಕಡಿಮೆ ಇರುವಂತಹ ಸಾಧ್ಯತೆಗಳು ಹೆಚ್ಚು ಈ ಸಂದರ್ಶನ ವಿಧಾನದಲ್ಲಿ. ಏನಕ್ಕೆ ಅಂತಂದ್ರೆ ಸಂದರ್ಶನ ಅನ್ಸ್ಟ್ರಕ್ಚರ್ಡ್ ಅಂತ ಬಂದಾಗ ಒಂದೇ ರೀತಿಯಾದಂಥ ಕ್ವಶನ್ಸ್ ಇರೋದಿಲ್ಲ, ಅಥವಾ ಇಂತಿಷ್ಟೇ ಕ್ವಶನ್ ಅಂತ ಇರೋದಿಲ್ಲ, ಒಂದು ಪ್ಯಾರಾಮೀಟರ್ಸ್ ಇರೋದಿಲ್ಲ, ಒಂದು ನಿರ್ದಿಷ್ಟವಾದಂತಹ ಪ್ಯಾರಾಮೀಟರ್ಸ್ ಇರೋದಿಲ್ಲ. ಎಲ್ರಿಗೂ ಇದೇ ಕ್ವಶನ್ಸ್ ಕೇಳಬೇಕು, ಹೀಗೆ ಕೇಳಬೇಕು, ಹಿಂಗೆ ಇರಬೇಕು, ಇಂಥದ್ದೇ ಇರಬೇಕು ಅಂತ ಸಂದರ್ಭ ನಾವು ವಿಶ್ವಾಸಾರ್ಹತೆ ಸಿಂಧುತ್ವವನ್ನು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಡಿಮೆ ಬಂದ್ಬಿಡುತ್ತೆ ಮಾಡಿದ್ರು ಸಹ.
ಸೊ ಇದು ಸಂದರ್ಶನದ ಮತ್ತೊಂದು ಮಿತಿ. ಸಾಮಾಜಿಕ ಅಪೇಕ್ಷಣೀಯತೆಯ ಪ್ರಭಾವವನ್ನು ತಳ್ಳಿ ಹಾಕುವಂತಿಲ್ಲ. ಸೊ ಸೋಷಿಯಲ್ ಇನ್ಫ್ಲೂಯೆನ್ಸಸ್ ಪ್ರಭಾವ, ಇನ್ಫ್ಲೂಯೆನ್ಸಸ್ಗಳು ಇರುತ್ತೆ ಅಪೇಕ್ಷಣೀಯತೆ. ಸೊ ಪರವಾಗಿ ಮತ್ತು ವಿರೋಧವಾಗಿ ಮಾಡುವಂತಹ ಒಂದು ಇಂಟರ್ವ್ಯೂ ಮೇಲೆ ಅವ್ರ ಒಪಿನಿಯನ್ಸನ್ನು ಏರುವಂಥದ್ದು, ನಮ್ಮ ಅಭಿಪ್ರಾಯಗಳ ಸಂಗ್ರಹಗಳನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಸೊ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ತಂದು ಇಲ್ಲಿ ಇಂಪೋಸ್ ಮಾಡುವಂಥದ್ದು. ಸೊ ಇದೆಲ್ಲದೂ ಸಹ ಸಂದರ್ಶನದ ಮಿತಿಗಳಾಗಿ ಮಾರ್ಪಡ್ತಾ ಹೋಗುತ್ತೆ. ಈ ಗುಣಾತ್ಮಕ ವಿಧಾನದಲ್ಲಿ ವಿಶ್ಲೇಷಣೆ ಮಾಡುವಲ್ಲಿ ಇರ್ತಕ್ಕಂಥ ಹಂತಗಳು. ಗುಣಾತ್ಮಕ ವಿಧಾನಕ್ಕೆ ತನ್ನದೇ ಆದಂತಹ ಒಂದು ವಿಶ್ಲೇಷಣಾ ತಂತ್ರಗಳಿಲ್ಲ. ಆದರೂ ಸಹ ಈ ವಿಧಾನವನ್ನು ಉಪಯೋಗಿಸ್ಕೊಂಡು ನಾವು ದತ್ತಾಂಶವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಲೇಬೇಕೆಂದು ನಿಶ್ಚಯಿಸಿದಾಗ ಈ ವಿಧಾನಕ್ಕೆ ತಕ್ಕಂತೆ ಕೆಲವು ವಿಶ್ಲೇಷಣಾ ಮಾರ್ಗಗಳನ್ನು ಅನುಸರಿಸಿಕೊಂಡು ಆದರೆ ಕೆಲವು ಹಂತಗಳ ಮುಖಾಂತರ ವಿಧಾನಗಳನ್ನು ವಿಶ್ಲೇಷಣೆಯನ್ನು ಮಾಡ್ಕೋಬೇಕು. ಅಂತಹ ಕೆಲವೊಂದು ಹಂತಗಳು ಯಾವ ಇದಾವೆ ಅನ್ನೋದೇ ಆದ್ರೆ, ದತ್ತಾಂಶವನ್ನು ಪಡೆದುಕೊಳ್ಳುವುದು ಹೇಗೆ ಅಥವಾ ಪಡೆದುಕೊಳ್ಳುವ ಬಗೆ. ಸೊ ಗುಣಾತ್ಮಕ ವಿಧಾನದಲ್ಲಿ ಪಡ್ಕೊಂಡಿರ್ತಕ್ಕಂತಹ ದತ್ತಾಂಶವನ್ನ ಹೇಗೆ ವಿಶ್ಲೇಷಣೆಯನ್ನ ಮಾಡಬೇಕು. ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ಇರುತ್ತೆ, ಬೇರೆ ಬೇರೆ ಅಂಶಗಳನ್ನ ನಾವು ಕನ್ಸಿಡರ್ ತೆಗೆದುಕೊಳ್ತೀವಿ, ಬೇರೆ ಬೇರೆ ಆಂಗಲ್ ನಾವು ಯೋಚನೆಗಳನ್ನ ಮಾಡ್ತೀವಿ. ಇಲ್ಲಿ ವಿಷಯ ಬಂತು ಅಂತ ಅಂದ್ರೆ ಇರ್ತಕ್ಕಂಥ ದತ್ತಾಂಶವೇ ಗುಣಾತ್ಮಕ, ಪರಿಮಾಣಾತ್ಮಕವಾಗಿ ಇಲ್ಲ. ಗುಣಾತ್ಮಕವಾಗಿ ಅಂತ ನಾವು ತೆಗೆದುಕೊಂಡಾಗ ಪ್ರತಿಯೊಂದು ಕಂಟೆಂಟ್ಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿ ಅನಲೈಸ್ ಮಾಡುವಂತಹ ಜವಾಬ್ದಾರಿ ರಿಸರ್ಚ್ ಆಗಿರುತ್ತೆ. ಒಂದು ಸಂಶೋಧನೆಯನ್ನು ಯಾರು ಬೇಕಾದರೂ ಒಂದು ಕಾರಣಕ್ಕೆ ನಡೆಸಲು ಪ್ರಯತ್ನಿಸಿದಾಗ ಸೊ ಯಾವ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ, ಹೇಗೆ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವು ಮೊದಲೇ ನಿರ್ಧರಿಸಬೇಕಾಗುತ್ತೆ. ಯಾರ ಮೇಲೆ ಡೇಟಾ ಮಾಡಬೇಕು, ಕಲೆಕ್ಟ್ ಮಾಡ್ಕೋಬೇಕು, ಹೇಗೆ ಮಾಡಬೇಕು, ಆಬ್ಜೆಕ್ಟಿವ್ಸ್ ಏನು ಹಾಕೋಬೇಕು, ಹೈಪೋಥಿಸಿಸ್ ಏನು ಹಾಕೋಬೇಕು. ಸೊ ಹೀಗೆ ನಿರ್ಧರಿಸಿದ ನಂತರ ಈ ವಿಧಾನದಲ್ಲಿ ಯಾವ ಮಾಹಿತಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನು ಸಹ ನಿರ್ಧರಿಸ್ಕೋಬೇಕು. ಸೊ ಪ್ರತಿಯೊಂದನ್ನು ಸಹ ಪ್ರೀ ಡಿಟರ್ಮೈನ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಪರೋಕ್ಷ ಅವಲೋಕನ ವಿಧಾನವನ್ನು ಆಯ್ಕೆ ಮಾಡಿಕೊಂಡರೆ ಸೊ ಅಲ್ಲಿ ವಿಡಿಯೋ ಚಿತ್ರದ ಮುಖಾಂತರವೇ ಅಥವಾ ಇನ್ಯಾವುದೋ ಪರಿಕರಣ ಮೂಲಕ ತೆಗೆದುಕೊಳ್ಬೇಕು ಎಂಬ ಮೊದಲೇ ನಿರ್ಧಾರ ಮಾಡಿಕೊಂಡು ದತ್ತಾಂಶವನ್ನು ಸಂಗ್ರಹ ಮಾಡಿಕೊಂಡು ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ. ಅಬ್ಸರ್ವೇಷನ್ ಮೆಥಡ್ ಅಂತ. ಅಥವಾ ನೇರವಾಗಿ ಮತ್ತೆ ಪ್ರತ್ಯಕ್ಷ ಪರೋಕ್ಷವಾಗಿ ಒಂದು ಆಕ್ಟಿವಿಟೀಸ್ನಲ್ಲಿ ಅಥವಾ ಸಮಾಜದೊಂದಿಗೆ ಕಮ್ಯುನಿಟಿಯೊಂದಿಗೆ ಇನ್ವಾಲ್ವ್ ಆಗಿ ಅವರ ಆಕ್ಚುಯಲ್ ಒಪಿನಿಯನ್ಸು ಘಟನಾವಣೆಗಳನ್ನು ನಾವು ಅವಲೋಕನ ಮಾಡಲಿಕ್ಕೆ, ಆ ಅವಲೋಕನದ ಮುಖಾಂತರ ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಸೊ ಸಾಧ್ಯ ಆಗ್ತಾ ಹೋಗುತ್ತೆ. ಆದರೆ ಈ ಸಂಶೋಧನೆ ನೀವು ಏನನ್ನ ಅಭ್ಯಸಿಸಲು ಹೊರಟಿರ್ತೀಯೋ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಪಡೆಯಲು ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಗಳನ್ನು ಈ ವಿಧಾನದಲ್ಲಿ ಉಪಯೋಗಿಸಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ಪಡ್ಕೊಂಡಿರ್ತಕ್ಕಂತಹ ದತ್ತಾಂಶ ಯಾವ ರೀತಿಯಾಗಿರಬೇಕು, ಹೇಗಿರಬೇಕು, ಗುಣಾತ್ಮಕ ವಿಧಾನದಲ್ಲಿ ಇರ್ತಕ್ಕಂಥದ್ದು ಹೇಗೆ ದತ್ತಾಂಶಗಳನ್ನು ನಾವು ನಿರ್ಧರಿಸ್ಕೋಬೇಕು, ಹೇಗೆ ವಿಶ್ಲೇಷಣೆಗಳನ್ನು ಮಾಡಬೇಕು. ಓಕೆ, ಸೊ ಇದನ್ನೆಲ್ಲದೂ ಸಹ ನಾವು ಪ್ರೀ ಡಿಟರ್ಮೈನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಗುಣಾತ್ಮಕ ವಿಧಾನದಲ್ಲಿ ಒಂದು ನಿರ್ದಿಷ್ಟವಾದ ಸ್ಟ್ರಕ್ಚರ್ಡ್ಗೂ ಅನ್ಸ್ಟ್ರಕ್ಚರ್ಡ್ಗೂ ನಾವು ಕಂಪೇರ್ ಮಾಡಿದ್ರೆ ಒಂದು ಸಾಮಾನ್ಯವಾದಂತಹ ಸರ್ವೇ ಸಾಮಾನ್ಯವಾದಂತಹ ಒಂದು ಪ್ಯಾರಾಮೀಟರ್ಸ್ ಇಲ್ಲದ ಕಾರಣ ಸೊ ಇವೆಲ್ಲವನ್ನು ಸಹ ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಗುಣಾತ್ಮಕ ದತ್ತಾಂಶವನ್ನು ಸಂಕೇತೀಕರಿಸೋದು, ಯಾವುದೇ ದತ್ತಾಂಶ ಆಗಿರಲಿ, ಯಾವುದೇ ಗುಣಾತ್ಮಕ ಅಧ್ಯಯನದಿಂದ ಬಂದಂತಹ ದತ್ತಾಂಶ ಆಗಿರಲಿ, ಅವುಗಳ ಸ್ವಭಾವಗಳ ಆಧಾರದ ಮೇಲೆ ಸಂಶೋಧನೆಗೆ ಬೇಕಾದ ಅನುಕ್ರಮದಲ್ಲಿ ಸಂಕೇತೀಕರಿಸಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಸಂಕೇತೀಕರಣಗೊಳಿಸಬೇಕು ಅನ್ನೋದೇ ಆದ್ರೆ ಅರ್ಥ ವಿವರಣೆಗಳನ್ನು ಯಾವ ರೀತಿಯಾಗಿ ನಾವು ಕೊಡಬೇಕು, ಅರ್ಥ ವಿವರಣೆಗೆ ಬೇಕಾಗಿರತಕ್ಕಂತಹ ಪೂರಕವಾದಂತಹ ದತ್ತಾಂಶಗಳನ್ನು ಹೇಗೆ ನಾವು ಜೋಡಿಸ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು, ಅದಕ್ಕೆ ತಕ್ಕಂತಹ ದತ್ತಾಂಶಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಇಂಟರ್ಪ್ರಿಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಇದರಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೆ ತಕ್ಕಂತಹ
ಸಂಕೇತೀಕರಣಗೊಳಿಸುವಂತಹ ಪ್ರಕ್ರಿಯೆಗಳನ್ನು ನಾವು ಹೆಚ್ಚಾಗಿ ನೋಡಬೇಕಾಗುತ್ತೆ. ಅಥವಾ ಒಂದು ಪ್ರಾಪರ್ ಡೈಮೆನ್ಷನ್ ಅಲ್ಲಿ ನಾವು ಎನ್ಕೋಡ್ ಅನ್ನ, ಒಂದು ಮಾಹಿತಿಯನ್ನು ಎನ್ಕೋಡ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈಗಂತೂ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳಿದೆ ಡೇಟಾವನ್ನ ಅನಲೈಸ್ ಮಾಡಲಿಕ್ಕೆ. ಸೊ ಯಾವ ರೀತಿಯಾಗಿ ಮಾಡ್ಕೋಬಹುದು ನಾವು ಅನಲೈಸ, ಎಲ್ಲಿ ಮಾಡ್ಕೋಬಹುದು, ಹೇಗೆ ಮಾಡ್ಕೋಬಹುದು? ಸೊ ಎಲ್ಲದೂ ಸಹ ಆಬ್ಜೆಕ್ಟಿವ್ಸ್ ಹೈಪೋಥಿಸಿಸ್ ಅಲ್ಲಿ ನಾವು ನೋಡಿದ್ರೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕು ಅಥವಾ ಯಾವ ಮೆಥಡ್ಸ್ಗಳನ್ನು ಯೂಸ್ ಮಾಡಬೇಕು, ಸೊ ಇದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ದತ್ತಾಂಶಗಳನ್ನ ಸಂಕೇತೀಕರಣಗೊಳಿಸುವಂಥದ್ದು ಒಂದು ಒಂದು ಪ್ರೈಮರಿ ಆಗಿರ್ತಕ್ಕಂಥ ಒಂದು ಕೆಲಸ. ಏಕೆಂತಂದ್ರೆ ಒಮ್ಮೆ ಸಂಕೇತೀಕರಣಗೊಳಿಸ್ಕೊಂಡ್ರೆ ಹೇಗೇನು ಅದನ್ನ ಡಿಕೋಡ್ ಮಾಡಬೇಕು. ಡಿಕೋಡ್ ಮಾಡ್ಕೊಂಡಂಥ ಮಾಹಿತಿಗಳನ್ನು ನಾವು ಅವಳ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಅನ್ನು ಮಾಡಬೇಕಾಗುತ್ತೆ. ಸೊ ಆಗ್ಲೇ ಹೇಳಿರೋ ಪ್ರಕಾರ ನಮ್ಮ ವಿವಿಧ ಗುಣಲಕ್ಷಣಗಳನ್ನು ಯಾವ ರೀತಿಯಾಗಿ ಸಂಗ್ರಹ ಮಾಡ್ಕೊಳ್ತೀವಿ, ಇನ್ ಟರ್ಮ್ಸ್ ಆಫ್ ನಂಬರ್ಸ್. ನಮ್ಮ ಐಕ್ಯೂವನ್ನು ಯಾವ ರೀತಿಯಾಗಿ ಅಸೆಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಕ್ವಶನ್ಸ್ ಕೇಳ್ತೀವಿ, ಆ ಕ್ವಶನ್ಸ್ಗೆ ಉತ್ತರ ಅಥವಾ ಒಂದು ಪರ್ಫಾರ್ಮೆನ್ಸ್ ಇಷ್ಟು ಅಂಕಗಳು ಅಂತ ಬರುತ್ತೆ. ಇಷ್ಟು ಅಂಕಗಳು ಹಂಗೆ ಪ್ರತಿಯೊಂದು ಪ್ಯಾರಾಮೀಟರ್ಸ್ಗಳು ಸೇರಿಸಿ ಒಂದಷ್ಟು ಅಂಕಗಳು ಬರಬೇಕು. ಆ ಅಂಕಗಳಿಗೆ ಒಂದು ಇಂಟರ್ಪ್ರಿಟೇಷನ್ ಜಾಯಿನ್ ಮಾಡಿರ್ತೀವಿ. ಸೊ ಆ ಒಂದು ಇಂಟರ್ಪ್ರಿಟೇಷನ್ ಬಂದಿದೆ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ದಿಸ್ ನಂಬರ್ಸ್. ಸೊ ಇಲ್ಲಿ ಬರ್ಬಹುದಾದಂತಹ ಒಟ್ಟು ದತ್ತಾಂಶಗಳು ಮತ್ತು ವಿವಿಧ ಪ್ರಭೇದಗಳ ಮುಖಾಂತರ ಅರ್ಥೈಸಲಾಗುತ್ತೆ. ಆದ ಕಾರಣ ಸಂಶೋಧನೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ದತ್ತಾಂಶಗಳನ್ನು ತಪ್ಪದೆ ತನ್ನದೇ ಆದಂತಹ ಸಂಕೇತೀಕರಣಗಳ ಮುಖಾಂತರ ಸಂಗ್ರಹಿಸುವುದರಿಂದ ಸಂಶೋಧನೆಯ ವಿಶ್ಲೇಷಣೆಯಲ್ಲಿ ಹೆಚ್ಚಿನ ಗುಣಾತ್ಮಕ ಫಲಿತಾಂಶವನ್ನು ಪಡೆಯಲು ಸಾಧ್ಯ ಆಗ್ತಾ ಹೋಗುತ್ತೆ. ನಾವು ಹೇಗೆ ಅದನ್ನ ಡಿಕೋಡ್ ಮಾಡ್ಕೋಬೇಕು, ಎನ್ಕೋಡ್ ಮಾಡ್ಕೋಬೇಕು, ಎಂಟ್ರಿ ಮಾಡ್ಕೋಬೇಕು, ಯಾವುದಕ್ಕೆ ಅಸೆಂಡಿಂಗ್ ಇದೆ, ಯಾವುದಕ್ಕೆ ಡಿಸೆಂಡಿಂಗ್ ಇದೆ, ಯಾವುದಕ್ಕೆ ರಿವರ್ಸ್ ಇದೆ, ಯಾವುದಕ್ಕೆ ಸೀದಾ ಇದೆ. ಸೊ ಇದೆಲ್ಲದೂ ಸಹ ನಮಗೆ ಗೊತ್ತಾಗಿದೆ ಅನ್ನೋದೇ ಆದ್ರೆ ಅದ್ರ ಮುಖಾಂತರ ಒಂದು ಗುಣಾತ್ಮಕ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಆ ನಾಲೆಡ್ಜ್ ಇಂದ. ಇಲ್ಲಿ ಇರ್ತಕ್ಕಂಥ ಒಂದು ಪ್ಯಾರಾಮೀಟರ್ ಏನಪ್ಪಾ ಅಂತ ಅಂದ್ರೆ, ಒಂದು ಗುಣಾತ್ಮಕ ದತ್ತಾಂಶವನ್ನ ಸಂಕೇತೀಕರಣಗೊಳಿಸೋದ್ರಿಂದ ಒಂದು ಸರಿಯಾದ ಪ್ರಮಾಣದ ಉತ್ತರಗಳನ್ನ, ಫಲಿತಾಂಶವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸಂಕೇತೀಕರಣವು ಮುಂದಿನ ಹಂತವಾದ ವಿಶ್ಲೇಷಣೆಯ ಏಕಮಾನ ಮತ್ತು ಘಟಕವನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಓಕೆ, ಸೊ ವಿಶ್ಲೇಷಣೆಯ ಏಕಮಾನ ಅಥವಾ ಘಟಕಗಳನ್ನು ಗುರುತಿಸಲು ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಮುಂದಿನ ಹಂತವಾದ ವಿಶ್ಲೇಷಣೆಯ ಏಕಮಾನ ಮತ್ತು ಘಟಕವನ್ನು ಗುರುತಿಸಲು ಇದು ಸಹಾಯ ಮಾಡುತ್ತೆ. ವಿಶ್ಲೇಷಣೆಯ ಘಟಕವು ವಿಶ್ಲೇಷಣೆಗೆ ಒಳಪಡಿಸಿಕೊಂಡು ಪರಿಮಾಣಗಳಿಗೆ ಅನ್ವಯಿಸುತ್ತದೆ. ಆದರೆ ಗುಣಾತ್ಮಕ ವಿಧಾನಗಳಲ್ಲಿ ಪ್ರತಿಯೊಂದು ವಿಭಿನ್ನವಾದಂತಹ ದತ್ತಾಂಶಗಳ ಸ್ವರೂಪಗಳನ್ನು ಹೊಂದಿರುತ್ತೆ. ಸಂದರ್ಶನದಲ್ಲಿ ಸಂದರ್ಶಕನು ಯಾವ ಸಂಕೇತೀಕರಣಗೊಳಿಸಿ ದತ್ತಾಂಶವನ್ನು ಸಂಗ್ರಹಿಸಿಕೊಂಡು ಅದನ್ನು ಹೇಗೆ ಅರ್ಥಗಳನ್ನು ಮಾಡ್ತಾನೆ ಎಂಬುದನ್ನು ಸಹ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಒಂದು ಪ್ಯಾರಾಮೀಟರ್ ಅಂತಾರೆ ಬೇರೆ ಬೇರೆ ಎಲಿಮೆಂಟ್ಗಳು ಬರುತ್ತೆ, ಸಬ್ ಡೈಮೆನ್ಷನ್ಸ್ಗಳು ಬರುತ್ತೆ, ಬೇರೆ ಬೇರೆ ಒಂದು ಡಿಸೈನ್ಸ್ಗಳು ಬರುತ್ತೆ. ಅವುಗಳನ್ನು ಹೇಗೆ ನಾವು ಒಂದು ಒಗ್ಗೂಡಿಸಿಕೊಂಡು ಡೇಟಾವನ್ನು ಅನಲೈಸ್ ಮಾಡ್ತೀವಿ, ಸಂಕೇತೀಕರಣಗೊಳಿಸ್ಕೊಳ್ತೀವಿ, ಅದರಿಂದ ಬಂದಿರತಕ್ಕಂಥ ದತ್ತಾಂಶವನ್ನು ಹೇಗೆ ನಾವು ಅನಲೈಸನ್ನು ಮಾಡ್ತೀವಿ, ಜನರಲೈಸೇಷನ್ ಮಾಡ್ತೀವಿ, ಅದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಒಬ್ಬ ಸಂಶೋಧಕನು ಮೊದಲು ಗುರುತಿಸಿರುವ ವಸ್ತು ನಿರೂಪಣೆಗಳ ಜೊತೆಗೆ ಅದರ ಸ್ವರೂಪಗಳಿಗೂ ಸಹ ಮಹತ್ವದ ಸಂಬಂಧವನ್ನು ಕಲ್ಪಿಸಬೇಕಾಗುತ್ತೆ. ಸೊ ಇಲ್ಲೊಬ್ಬ ಸಂಶೋಧಕ ಒಂದು ಗುರುತಿಸಿರುವ ವಸ್ತು ನಿರೂಪಣೆಗಳ ಜೊತೆಗೆ ಅದರ ಸ್ವರೂಪಗಳಿಗೂ ಸಹ ಹೆಚ್ಚಿನ ಮಹತ್ವವನ್ನು ಕಲ್ಪಿಸ್ಕೋಬೇಕಾಗತ್ತೆ. ಓಕೆ, ಸೊ ಏನೋ ಒಂದು ನಿರೂಪಣೆಗಳ ಜೊತೆಗೆ ಅದರ ಸ್ವರೂಪಗಳಿಗೂ, ಸೊ ಅದರ ಆಕ್ಚುಯಲ್ ಫೇಸ್ ಹೊಂದಿರುತ್ತೆ, ನಿರೂಪಣೆ ಮಾಡುವಂತಹ ಒಂದು ಉಪಮಾಲಂಕಾರವೂ ಸಹ ಇರುತ್ತೆ. ಈ ಸ್ವರೂಪಗಳ ಸಹಸಂಬಂಧವನ್ನು ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಹೀಗೆ ಸಂಬಂಧವನ್ನು ಕಲ್ಪಿಸುವಾಗ ಮೂಲಭೂತ ದತ್ತಾಂಶವನ್ನು ಪರಿಶೀಲಿಸಿ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ವಿಷಯವನ್ನು ಸಂಗ್ರಹಿಸಿಕೊಳ್ಳುವಾಗ
ಬಹಳ ಎಚ್ಚರಿಕೆಯಿಂದ ದತ್ತಾಂಶವನ್ನು ಸಂಗ್ರಹಿಸ್ಕೊಳ್ಬೇಕು. ಇಲ್ಲಿ ದತ್ತಾಂಶ ಸಂಗ್ರಹ ಮಾಡ್ಕೊಳ್ಳೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಫಾರ್ ಎನಿ ರಿಸರ್ಚ್ ಆಕ್ಟಿವಿಟೀಸ್. ಅದು ಕ್ವಶನೇರ್ ಮೆಥಡ್ ಆಗಿರ್ಬೋದು, ಇಂಟರ್ವ್ಯೂ ಮೆಥಡ್ ಆಗಿರ್ಬೋದು, ಅದು ಕೇಸ್ ಹಿಸ್ಟ್ರಿ ಮೆಥಡ್ ಆಗಿರ್ಬೋದು. ದತ್ತಾಂಶ ನಾವು ಸಂಗ್ರಹ ಮಾಡ್ಕೋಬೇಕು ಅನ್ನೋದೇ ಆದರೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಯಾವ ರೀತಿಯಾದಂಥ ಮಾಹಿತಿಗಳನ್ನು ನಾವು ಪಡ್ಕೋಬೇಕು, ಎಷ್ಟು ಮಾಹಿತಿಗಳನ್ನು ಪಡ್ಕೋಬೇಕು, ಅದು ಹೇಗಿರಬೇಕು, ಯಾವ ಪಟ್ಟಣದಲ್ಲಿ ಇರಬೇಕು, ಈ ಎಲ್ಲದೂ ಸಹ ಅಂಶಗಳು ಗಣನೀಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಸಿಗ್ನಿಫಿಕೆಂಟ್ ರೋಲ್ ಇದು ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ವೇರಿಯೇಬಲ್ಸ್ಗಳ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧವನ್ನು ಕಲ್ಪಿಸುವಾಗ ಮೂಲಭೂತ ದತ್ತಾಂಶಗಳನ್ನು ಪುನರ್ ಪರಿಶೀಲಿಸಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಅದರ ಮೂಲಭೂತವಾಗಿರ್ತಕ್ಕಂತಹ ಒಂದು ವಸ್ತುನಿಷ್ಠವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಈ ವಿಷಯವನ್ನು ಸಂಗ್ರಹ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ದತ್ತಾಂಶವನ್ನು ಸಂಗ್ರಹ ಮಾಡ್ಕೊಳ್ಬೇಕು. ಸೊ ಇಲ್ಲಿ ದತ್ತಾಂಶಗಳು ಸಂಗ್ರಹ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಪಾತ್ರ. ಹೇಗೆ ಮಾಡ್ಕೋಬೇಕು, ಅದನ್ನು ಎನ್ಕೋಡ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಡಿಕೋಡ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಅದಕ್ಕೆ ಇರ್ತಕ್ಕಂಥ ದತ್ತಾಂಶವನ್ನು ಯಾವ ರೀತಿಯಾಗಿ ನಾವು ಅನಲೈಸ್ ಮಾಡಬೇಕು, ಅನಲೈಸ್ ಆಗಿರ್ತಕ್ಕಂಥ ಡೇಟಾವನ್ನು ಯಾವ ರೀತಿಯಾಗಿ ನಾವು ಇಂಟರ್ಪ್ರಿಟೇಷನನ್ನು ಮಾಡಬೇಕು, ಮತ್ತು ಯಾರ ಮೇಲೆ ಅದನ್ನು ಇಂಪೋಸ್ ಮಾಡಬೇಕು, ಅಥವಾ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವಿಷಯಕ್ಕೆ ಆ ಒಂದು ಸಂಶೋಧನೆಯ ಒಂದು ರಿಪೋರ್ಟನ್ನು ನಾವು ಬಳಸಬೇಕು ಅಥವಾ ಇಂಪೋಸ್ ಮಾಡಬೇಕು. ಸೊ ಇಷ್ಟು ವಿಷಯಗಳು ಇವತ್ತಿನ ವಿಷಯಗಳು. ಅಂದರೆ ಸಂದರ್ಶನ ವಿಧಾನ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಯಾವ ಕಾರಣಗಳಿಗೋಸ್ಕರ ಸಂದರ್ಶನ ವಿಧಾನಗಳನ್ನು ಬಳಸ್ತಾರೆ, ಸಂದರ್ಶನ ವಿಧಾನದ ಸಿಗ್ನಿಫಿಕೆನ್ಸ್ ಏನು, ಅವುಗಳ ವಿಧಗಳೇನು, ಅನುಕೂಲತೆಗಳೇನು, ಅನಾನುಕೂಲತೆಗಳೇನು. ಸೊ ಇಷ್ಟು ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸಂದರ್ಶನ ಅನ್ನೋದೇ ಆದರೆ ಮುಖಾಮುಖಿ ಒಬ್ಬ ಫೇಸ್ ಟು ಫೇಸ್ ಒಬ್ಬ ಇಂಟರ್ವ್ಯೂವಿಯನ್ನು ತಮಗೆ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ವಿತ್ ಕನ್ಸೆಂಟ್ ಕ್ವಶನ್ಸ್ಗಳನ್ನು ಕೇಳಿಕೊಂಡು ಆ ಕ್ವಶನ್ಸ್ಗೆ ತಕ್ಕಂತಹ ಪ್ರತಿಕ್ರಿಯೆಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದನ್ನು ಮಾಡಬೇಕು ಅನ್ನೋದೇ ಆದರೆ ಅದರದ್ದೇ ಆದಂಥ ಕೆಲವೊಂದು ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಇಂಟರ್ವ್ಯೂ ಮೆಥಡ್ ಬೇಕಾ ಬೇಡವಾ? ಇಂಟರ್ವ್ಯೂ ಮೆಥಡ್ ಬೇಕು ಅನ್ನೋದಾದರೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಅಥವಾ ಕ್ವಶನೇರ್ ಪ್ಯಾಟರ್ನಲ್ಲಿ ಇದೆ ಅಂತಂದಾಗ ಎಷ್ಟು ನಿಮಿಷ ಇರ್ಬೋದು, ಎಷ್ಟು ಸಮಯ ಬೇಕು, ಇದನ್ನೆಲ್ಲ ಸಹ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಸಂಶೋಧನೆಯ ವಿಧಗಳನ್ನು ನಾವು ನೋಡಿದ್ವಿ. ರಚನಾತ್ಮಕ ಮತ್ತು ರಚನಾತ್ಮಕವಲ್ಲದ ಅರ್ಧ ರಚನಾತ್ಮಕ ಸಂದರ್ಶನಗಳು, ಸಂದರ್ಶನದ ಪ್ರಯೋಜನಗಳು, ಸಂದರ್ಶನ ಮಾಡೋದ್ರಿಂದ ಏನೆಲ್ಲ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗುತ್ತೆ ರಿಸರ್ಚರ್ಗೆ ಅನ್ನೋದು, ಸಂದರ್ಶನದ ಮಿತಿಗಳು, ಆ ಮಿತಿಗಳನ್ನು ನಾವು ನೋಡಿದ್ದೀವಿ. ಯಾವ ರೀತಿಯಾಗಿ ಮಿತಿಗಳು ಅನ್ನೋದು ಬರುತ್ತೆ, ಅವುಗಳನ್ನು ಹೇಗೆ ನಾವು ಓವರ್ಕಮನ್ನು ಮಾಡ್ಕೋಬೇಕು ಅಥವಾ ಓವರ್ಕಮನ್ನು ಮಾಡಬಹುದು, ಅದಕ್ಕೆ ಸಂದರ್ಶನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂತಹ ಕೆಲವೊಂದು ಕೌಶಲ್ಯಗಳು, ಪರಿಣಿತಿಗಳು ಬೇಕಾ ಬೇಡವಾ, ಬೇಕು ಅನ್ನೋದಾದರೆ ಯಾವ ಪ್ರಮಾಣದಲ್ಲಿ ಬೇಕು. ಸೊ ಇದನ್ನೆಲ್ಲವೂ ನಾವು ಸಂಕ್ಷಿಪ್ತ ಪ್ರಮಾಣದಲ್ಲಿ ವಿವರಿಸ್ಕೊಳ್ತಾ ಹೋಗ್ತೀವಿ. ವಸ್ತುನಿಷ್ಠತೆ, ಅಫ್ಕೋರ್ಸ್ ಕೆಲವೊಂದು ಬಯಾಸಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಈತ ನಮ್ಮ ಸಮುದಾಯದವ, ಈತ ನಮ್ಮ ಪರಿಚಯದವ, ಈತ ಮೇಲು ಅಥವಾ ಈತ ಫೀಮೇಲು, ಈಕೆ ಅಥವಾ ಈತ ಸ್ಪೆಷಲ್ ಅಥವಾ ಯೂನಿಕ್ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ, ಈತ ರಿಜೆಕ್ಟ್ ಮಾಡ್ಬೋದು. ಸೊ ಅಪಿಯರೆನ್ಸ್ ಅಥವಾ ಬೇರೆ ಕಾರಣಗಳಿಗೋಸ್ಕರ ಆತ ಸರಿ ಇಲ್ಲ ಅಂತ ಪ್ರೀ ಜಡ್ಜ್ ಮಾಡಿ ಆತನನ್ನು ಅಥವಾ ಪಡ್ಕೊಂಡ ನಂತರದಲ್ಲಿ ಫೈರ್ ಔಟ್ ಮಾಡುವಂಥ ಅನೇಕ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತದೆ. ಅಂದರೆ ಇಲ್ಲಿ ವ್ಯಕ್ತಿನಿಷ್ಠತೆ ಇಲ್ಲಿ ಜಾಸ್ತಿ ಇರಬಹುದಾದಂಥ ಸಾಧ್ಯತೆಗಳು ಜಾಸ್ತಿ, ವಸ್ತುನಿಷ್ಠತೆ ಕಡಿಮೆ ಆಗಿರ್ತಕ್ಕಂಥ ಸಾಧ್ಯತೆಗಳು ಸಹ ಇಲ್ಲಿ ಹೆಚ್ಚು. ಸೊ ಅದೇ ರೀತಿ ಗುಣಾತ್ಮಕ
ವಿಧಾನದಲ್ಲಿ ವಿಶ್ಲೇಷಣೆಯನ್ನು ಮಾಡಬಹುದಾದಂತಹ ಸಂದರ್ಭದಲ್ಲಿ ಕಂಡುಕೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದು ಹಂತಗಳು, ಗುಣಾತ್ಮಕ ದತ್ತಾಂಶವನ್ನು ಹೇಗೆ ಸಂಗ್ರಹಿಸಬೇಕು ಅಥವಾ ಸಂಕೇತೀಕರಣಗೊಳಿಸಬೇಕು ಅನ್ನೋದು. ಸೊ ಸಂಕೇತೀಕರಣಗೊಳಿಸಿದ ನಂತರದಲ್ಲಿ ಅದು ಇಂಟರ್ಪ್ರಿಟೇಷನ್ ಅನ್ನು ಮಾಡಬೇಕು. ಇಂಟರ್ಪ್ರಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಬೇಕು. ಡಿಸ್ಕಷನ್ಸು, ಇಂಟರ್ಪ್ರಿಟೇಷನ್ನು, ಡೇಟಾ ಅನಾಲಿಸಿಸು 3 ಪ್ರಾಪರಲ್ಲಿದೆ ಅಂತಂದಾಗ ನಾವು ಇಂದಿನ ಅಥವಾ ಒಂದು ಹೈಪೋಥಿಸ್ಗೆ, ಆಬ್ಜೆಕ್ಟಿವ್ಸ್ಗೆ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋಂಥ ಪ್ರಕ್ರಿಯೆಗಳಿಗೆ ನಾವು ಒಳಗು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಸಮಯ ಮುಗಿದಿದೆ. ಎಲ್ಲರಿಗೂ ಧನ್ಯವಾದಗಳು.